ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೆಸರು ಮೈಸೂರಿನಲ್ಲಿ, ವಿಶ್ವವಿಖ್ಯಾತ ಮೈಸೂರಿನಲ್ಲಿ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಈಗ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆಗ್ತಾ ಇದೆ. ಹಾಗಾಗಿ ಮೈಸೂರು ದಸರಾ ಯಾಕೆ ಆಚರಣೆಗೆ ಬಂತು, ಜೊತೆಗೆ ಹೇಗೆ ಆಚರಣೆಗೆ ಬಂತು, ಇನ್ನು ಜಂಬೂ ಸವಾರಿ ಅನ್ನುವಂತ ಹೆಸರು ಬರೋದಕ್ಕೆ ಕಾರಣ ಏನು, ಈ ಎಲ್ಲ ವಿಚಾರದ ಕುರಿತಂತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಇತಿಹಾಸ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಎಂ.ವಿ. ಶ್ರೀನಿವಾಸ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಎಸ್ ಸರ್, ನಾನು ಹೇಳ್ತಾ ಇದ್ದೆ, ಈಗ ಮೈಸೂರು ಅಂತ ಹೇಳಿದ್ರೆ ಜಂಬೂ ಸವಾರಿಗೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಹಾಗಾಗಿ ಮೈಸೂರು ದಸರಾ ಅಂತ ಹೇಳಿದಾಗ ಬಹಳ ಪ್ರಮುಖವಾಗಿ ಇವತ್ತು ವಿಜಯದಶಮಿಯ ದಿನ. ಹಾಗಾಗಿ ವಿಜಯದಶಮಿಯ ಆಚರಣೆ ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿ ಈ ಕುರಿತು ತಿಳಿಸ್ತಾ ಹೋಗೋದಾದ್ರೆ. ಸಮಸ್ತ ಕನ್ನಡಿಗರಿಗೆ ನವರಾತ್ರಿಯ ಶುಭಾಶಯಗಳು. ಮತ್ತೊಮ್ಮೆ ನವರಾತ್ರಿ ವಿಜಯದಶಮಿ ಬಂದಿದೆ, ಪ್ರತಿ ವರ್ಷವೂ ಬರ್ತಾ ಇದೆ. ಈ ಒಂದು ಮಹತ್ವದ ಸಮಾರಂಭ ಅನೇಕ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಮ್ಮ ನಾಡಲ್ಲಿ ಬಂದು ನಮ್ಮ ನಾಡವರಿಗೆ ಸಂತೋಷವನ್ನು, ಶುಭವನ್ನು ತಂದು ಕೊಡ್ತಾ ಇದೆ. ಈ ಹಬ್ಬವನ್ನು ನವರಾತ್ರಿ ಅಂತ ಕರಿತೇವೆ, ವಿಜಯದಶಮಿ ಅಂತ ಕರಿತೇವೆ, ದಸರಾ ಅನೇಕ ಹೆಸರಿಂದ ಕರಿತೇವೆ. ಇದು ನಮ್ಮ ದೇಶದ ಹಬ್ಬಗಳಲ್ಲೇ ಬಹಳ ಮಹತ್ವಪೂರ್ಣವಾದ್ದು. ಅನೇಕ ಹಬ್ಬಗಳಿದ್ದಾವೆ. ಈ ಹಬ್ಬದಲ್ಲಿ ಅನೇಕ ಆಚರಣೆಗಳು ಮಾಡ್ತೇವೆ, ಅನೇಕ ಧಾರ್ಮಿಕ ಸಾಂಪ್ರದಾಯಿಕ ಆಚರಣೆಗಳು ಮಾಡ್ತೇವೆ. ಈ ಆಚರಣೆಗಳಿಗೆ ಒಂದು ಅರ್ಥ ಇರುತ್ತೆ. ಸಾಮಾನ್ಯವಾಗಿ ಇದು ಒಂದು ಸಂಕೇತವಾಗಿ ನಾವು ಆಚರಣೆಗಳು ಮಾಡ್ತೇವೆ. ಯಾವುದೇ ಒಂದು ರಿಚುವಲ್ ಆಚರಣೆ ಮಾಡಿದಾಗ ಅದಕ್ಕೊಂದು ಸಂಕೇತ ಇರುತ್ತೆ. ಪ್ರತಿಯೊಂದು ಆಚರಣೆ ಹಿಂದೆ ಒಂದು ಸತ್ಯ ಇರುತ್ತೆ. ಆದ್ದರಿಂದ ಹಿಂದೂ ಧರ್ಮ ಇಂಥ ಅನೇಕ ಆಚರಣೆಗಳನ್ನು ಹೊಂದಿದೆ. ಈ ಹಬ್ಬ ಇದೆಯಲ್ಲ, ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಬಹಳ ಪ್ರಮುಖವಾದ, ಅದಕ್ಕೆ ಇದನ್ನು ನಾಡ ಹಬ್ಬ ಅಂತಲೂ ಕರಿತೇವೆ. ಈ ಹಬ್ಬದಲ್ಲಿ ನಾವು ದುರ್ಗೆಯನ್ನು ಪೂಜೆ ಆರಾಧಿಸ್ತೇವೆ. ಈ ದುರ್ಗೆಯನ್ನು ಆರಾಧಿಸುವುದು ಯಾತಕ್ಕೆ, ಅದರ ವೈಶಿಷ್ಟ್ಯ ಏನು, ಮಹತ್ವ ಏನು, ಯಾವ ಕಾರಣದಿಂದ, ಯಾವಾಗ ಅದು ಶುರುವಾಯಿತು ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಮುಖ್ಯವಾದ್ದು. ಈ ಮಾತೃದೇವತೆ ದುರ್ಗಾ ದೇವಿ, ಮಾತೃದೇವತೆಯ ಪೂಜೆ ಬಹಳ ಪ್ರಾಚೀನವಾದ್ದು. ಅದು ಹರಪ್ಪ ಸಂಸ್ಕೃತಿಯಲ್ಲೇ ಮಾತೃದೇವತೆಯ ಪೂಜೆ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ಅನೇಕ ದೇಶಗಳಲ್ಲಿ, ಅನೇಕ ಒಂದು ಸಮಾಜಗಳಲ್ಲಿ ಈ ಮಾತೃದೇವತೆಯ ಪೂಜೆಯನ್ನು ನಾವು ಇಟ್ಕೊಂಡಿದ್ದೇವೆ. ಈಕೆಯನ್ನು ದುರ್ಗೆ ಅಂತ ಕರಿತೇವೆ. ಮಾತೃದೇವತೆ, ಶಕ್ತಿ ದೇವತೆಯನ್ನು ಪೂಜೆ ಮಾಡೋದು ಬಹಳ ಜನಪ್ರಿಯವಾಗಿದೆ. ಯಾಕೆಂದರೆ ಶಕ್ತಿ ದೇವತೆಯನ್ನು ಬಹಳ ಬೇಗ ಒದಗಿಸ್ಕೋಬಹುದು. ಹೆಂಗಸರು ಬಹಳ ಬೇಗ ವರವನ್ನು ಕೊಟ್ಟುಬಿಡ್ತಾಳೆ ಅನ್ನೋ ನಂಬಿಕೆಯಿಂದ ಈ ಶಕ್ತಿ ದೇವತೆಯನ್ನು ನಾವು ಅನೂಚಾನವಾಗಿ ಅತ್ಯಂತ ಪ್ರಾಚೀನ ಕಾಲದಿಂದ ಆಚರಿಸ್ಕೊಂಡ್ಬರ್ತಿದ್ದೇವೆ. ಅನೇಕ ರಾಜ್ಯಗಳಲ್ಲಿ ಶಕ್ತಿ ದೇವತೆ ಪೂಜೆ ಇದೆ. ಉದಾಹರಣೆಗೆ ಚಾಳುಕ್ಯರು ಬನಶಂಕರಿಯನ್ನು ಪೂಜೆ ಮಾಡ್ತಿದ್ದರು, ಹೊಯ್ಸಳರು ವಾಸಂತಿ ದೇವಿಯನ್ನು, ವಿಜಯನಗರದವರು ಭುವನೇಶ್ವರಿ, ಮೈಸೂರು ಚಾಮುಂಡೇಶ್ವರಿ. ಹೀಗೆ ಒಂದೊಂದು ರಾಜವಂಶವೂ ಕೂಡ ಇಂತಹ ಒಂದು ಮಾತೃದೇವತೆಯ ಪೂಜೆಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ಮಾತೃದೇವತೆ ಪೂಜೆಯಿಂದ ಒಂದು ಮಾತೃದೇವತೆ ಸಂಕೇತವಾಗಿ ನಿಂತುಕೊಂಡು ಒಂದು ಮಹತ್ವದ ಒಂದು ಕಾರ್ಯವನ್ನು ಇದು ನಿರ್ವಹಿಸ್ತದೆ. ಏನಪ್ಪ ಅಂದರೆ, ನವರಾತ್ರಿ ವಿಜಯದಶಮಿಯಲ್ಲಿ ಮುಖ್ಯವಾದ ಚಟುವಟಿಕೆ ಅಥವಾ ಅದರ ಮುಖ್ಯ ಸಂಕೇತ, ಮಹತ್ವ ಅಂದರೆ ರೈಟ್ ಓವರ್ ಇವಿಲ್, ಸತ್ಯ ಮತ್ತು ಅಸತ್ಯ, ದುಷ್ಟ ಮತ್ತು ಶಿಷ್ಟ ಶಕ್ತಿಗಳ ನಡುವಿನ ಒಂದು ಸಂಘರ್ಷ. ಇಲ್ಲಿ ಇಂತಹ ಒಂದು ಸಂಘರ್ಷದಲ್ಲಿ, ಸಂಗ್ರಾಮದಲ್ಲಿ ದುಷ್ಟಶಕ್ತಿಯನ್ನು ದೇವತೆ ಅದನ್ನು ಸಂಹರಿಸ್ತಾಳೆ. ಆದ್ದರಿಂದ ನಾವು ಪದೇ ಪದೇ ಇಂತಹ ದುಷ್ಟ
ಪ್ರವೃತ್ತಿಗಳನ್ನು ಶಕ್ತಿಗಳನ್ನು ನಾಶ ಮಾಡಬೇಕು ಅನ್ನೋ ದೃಷ್ಟಿಯಿಂದ ದೇವತೆಯನ್ನು ಆರಾಧಿಸ್ತಾ ಬಂದಿದ್ದೇವೆ. ಈ ದುರ್ಗೆಯನ್ನು ಪೂಜೆ ಮಾಡುವಾಗ ನಾವು ನವದುರ್ಗೆಯರು ಅಂತ ಕರೀತೇವೆ. ಈ ಹಬ್ಬದ ಹೆಸರೇ ನವರಾತ್ರಿ. 9 ದಿನ ಇದು ನಡೆಯುತ್ತೆ. ಇದಕ್ಕೆ ಒಂದು ಬಹಳ ಪ್ರಾಚೀನ ಕಾಲದಿಂದಲೂ ಈ ಪದ್ಧತಿ ಬಂದಿದೆ. ವಿಜಯದಶಮಿ ಅಂತ ಕರೀತಿರೋ ನೀವು ನವರಾತ್ರಿ ಅಂತ ಏನಾದರೂ ಕರೀತು ಕೂಡ ಬಹಳ ಪ್ರಾಚೀನ ಕಾಲ ಯಾವುದು. ತ್ರೇತಾಯುಗದಲ್ಲಿ ಶ್ರೀರಾಮ ಕೂಡ 9 ದಿನ ಯುದ್ಧ ಮಾಡಿ ರಾವಣನ ಸಂಹಾರ ಮಾಡಿದ. ಆಮೇಲೆ ದ್ವಾಪರ ಯುಗಕ್ಕೆ ಬಂದಾಗ ಪಾಂಡವರು ತಮ್ಮ ಅಮೂಲ್ಯವಾದ ಅಸ್ತ್ರಗಳನ್ನು ಶಮಿ ವೃಕ್ಷದಲ್ಲಿ ಇಟ್ಟಿದ್ದರು. ಆಮೇಲೆ ಬಂದು ಅದನ್ನು ತಗೊಂಡು ಯುದ್ಧ ಮಾಡಿದ್ರು, ಜಯ ಲಭಿಸ್ತು. ಆ ಅಸ್ತ್ರಗಳನ್ನು ಪೂಜೆ ಮಾಡಿ ಅವರು ಯುದ್ಧವನ್ನು ಮಾಡಿದ್ರು. ಹೀಗೆ ಇಲ್ಲಿ 2-3 ಅಂಶ ಇದೆ. ದಸರಾ ಅಥವಾ ನವರಾತ್ರಿಗೆ ಅನೇಕ ಆಯಾಮಗಳಿದೆ. ಒಂದು ಪೌರಾಣಿಕ, ಐತಿಹಾಸಿಕ, ಸಾಂಪ್ರದಾಯಿಕ, ಸಾಮಾಜಿಕ, ಸರ್ಕಾರದ ದಸರಾ ಕೂಡ ಇದೆ. ಸೊ ಇಷ್ಟು ಮಟ್ಟದಲ್ಲಿ, ಇಷ್ಟು ದೃಷ್ಟಿಕೋನದಿಂದ ಇದನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಪೌರಾಣಿಕವಾಗಿ ನಾನು ಆಗಲೇ ಹೇಳಿದಂತೆ ಈ ರೀತಿಯಾಗಿ ಬಹಳ ಕಾಲದಿಂದಲೂ ಕೂಡ ನಾವು ಈ ದೇವತೆಯನ್ನು ಪೂಜೆ ಮಾಡೋದು, ದೇವರನ್ನು ಪೂಜೆ ಮಾಡೋದು, ದುಷ್ಟಶಕ್ತಿಯನ್ನು ವಿರೋಧಿಸಿ ಅದನ್ನು ಸಂಹಾರ ಮಾಡಬೇಕು. ನಾವು ಕೂಡ ನಮ್ಮ ಜೀವನದಲ್ಲಿ ಬರುವ ದುಷ್ಟ ಪ್ರವೃತ್ತಿಯನ್ನು ನಾಶ ಮಾಡೋದಕ್ಕೆ ದೇವತೆಯನ್ನು ಪೂಜೆ ಮಾಡಿ ಆ ದೇವತೆಯ ಅನುಗ್ರಹದಿಂದ ಎಲ್ಲ ದುಷ್ಟಶಕ್ತಿಯನ್ನು ಕೂಡ ನಾವು ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಬಂದಿದ್ದೇವೆ. ಹಿಂದೆ ದೇವತೆಗಳಿಗೂ ದಾನವರಿಗೂ ಯುದ್ಧ ಆಯಿತು, ಸಂಘರ್ಷ ಆಯಿತು. ಆಗ ದೇವತೆಯನ್ನು ಕೇಳಿಕೊಂಡ್ರು. ನಮ್ಮ ಪುರಾಣದಲ್ಲಿ ಅನೇಕ ಕಡೆ ಈ ಘಟನೆ ಬರುತ್ತೆ. ದೇವತೆಗಳ ಕೈ ಯಾವೊಬ್ಬ ರಾಕ್ಷಸನ್ನು, ದುಷ್ಟನನ್ನು ನಾಶ ಮಾಡೋಕ್ಕಾಗದೆ ತಾಯಿಯನ್ನು ಕೇಳಿಕೊಂಡಾಗ ಆಕೆ ಬಂದು ಆ ದುಷ್ಟನನ್ನು ಸಂಹಾರ ಮಾಡಿದ್ದಾಳೆ. ಆದ್ದರಿಂದ ನಾವು ಕೂಡ ಈ ತಾಯಿಯನ್ನು ನಾವು ಪೂಜೆ ಮಾಡಿ ಅನುಸರಿಸ್ತಾ ಹೋಗಬೇಕು. ತಾಯಿಯ ಅನುಗ್ರಹ, ಸಹಾಯ ಮತ್ತು ಮಾರ್ಗದರ್ಶನ ನಮಗೆ ಬೇಕು ಅನ್ನೋದೇ ಮುಖ್ಯವಾದ್ದು. ಈ ಮಹಾನವಮಿಯಲ್ಲಿ ನವದುರ್ಗೆಯರು ಇರ್ತಾರೆ. ಈ ನವದುರ್ಗೆಯರಿಗೆ ತಮ್ಮದೇ ಆದ ಅನೇಕ ಅವತಾರಗಳಿದ್ದಾವೆ. ಇಲ್ಲಿ ನವದುರ್ಗೆಯರ ಪೂಜೆ ಮಾಡುವಾಗ ಸ್ತ್ರೀ ಮತ್ತು ಪುರುಷರ ಸಮಾನತೆಯನ್ನು ಕೂಡ ನಾವು ಹೇಳಬೇಕು. ನವರಾತ್ರಿಯಲ್ಲಿ ನವದುರ್ಗೆಯರ ಪೂಜೆ ಮಾಡಿದಾಗ ಮೊದಲನೇ 3 ದಿನ ದುರ್ಗಾ, ಆಮೇಲೆ 2ನೇ 3 ದಿನ ಲಕ್ಷ್ಮಿ, ಆಮೇಲೆ ಕಡೆಯಲ್ಲಿ ಸರಸ್ವತಿ. ಹೀಗೆ ಈ ದುರ್ಗಾ ಅಥವಾ ನೀವು ಶಕ್ತಿಯನ್ನು ಅನೇಕ ಅವತಾರಗಳಲ್ಲಿ ಅನೇಕ ದೃಷ್ಟಿಗಳಿಂದ ನಾವು ಪೂಜೆ ಮಾಡ್ತಾ ಬಂದಿದ್ದೇವೆ. ಸರಸ್ವತಿ ಪೂಜೆಗೆ ಬಹಳ ಮಹತ್ವ ಇದೆ. ನಮಗೆ ಯಾಕೆನೇ ವಿದ್ಯೆ ಕೊಡೋದು, ನಮಗೆ ವಿದ್ಯೆ, ಜ್ಞಾನ, ಬುದ್ಧಿ ಕೊಡೋದು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸರಸ್ವತಿ ಪೂಜೆಯನ್ನು ಆ ದಿನ ಮಕ್ಕಳಿಗೆ ಮಾಡಿಸೋ ರೂಢಿಯೂ ಇದೆ. ಈ ಸರಸ್ವತಿಗೆ ಗಾಯತ್ರಿ, ವಾಣಿ, ವಾಗ್ದೇವಿ ಅನೇಕ ಹೆಸರುಗಳಿದ್ದಾವೆ. ಆದ್ದರಿಂದ ವಿದ್ಯೆಯ ದೃಷ್ಟಿಯಿಂದ ಸರಸ್ವತಿಗೂ ನಾವು ಪೂಜೆ ಮಾಡ್ತೇವೆ. ದಸರಾದ ಮಹತ್ವ, ದಸರಾ ಅನ್ನೋದು ಎಲ್ಲ ವರ್ಗದವರಿಗೆ, ಎಲ್ಲ ಜನಾಂಗದವರಿಗೆ, ಎಲ್ಲ ವಯಸ್ಸಿನವರಿಗೆ, ಹೆಣ್ಣು ಗಂಡು ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಬಹಳ ಮಹತ್ವದ, ಜನಪ್ರಿಯವಾದ, ಅತ್ಯಂತ ಆಕರ್ಷಕವಾದ ಒಂದು ಹಬ್ಬವಾಗಿದೆ. ಇದು ಸ್ತ್ರೀಯರಿಗೆ ಬಹಳ ಮುಖ್ಯವಾದ್ದು. ಅನೇಕರಿಗೆ ಅವರು ಪೂಜೆ ಮಾಡೋದು, ಅಲಂಕಾರವನ್ನು ಮಾಡಿಕೊಳ್ಳೋದು, ಹೀಗೆ ಮಾಡೋದುಂಟು. ನವರಾತ್ರಿ ಅಂದಾಗ ಕೆಲವು ನವಧಾನ್ಯಗಳು, ನವವರ್ಣಗಳು. ಈ ನಮ್ಮ ಪೇಪರಲ್ಲಿ ನೀವು ನೋಡಿರ್ಬೋದು, ಸ್ತ್ರೀಯರು ಬೇರೆ ಬೇರೆ ಬಣ್ಣದ ಸೀರೆ ಉಟ್ಟು, ಹೀಗೆ ನವವರ್ಣಗಳು,
ಹೀಗೆ ಈ 9 ಅನ್ನೋದಕ್ಕೆ ಒಂದು ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಒಂದು ಅರ್ಥ ಕೂಡ ಇದೆ. ಈ ರೀತಿಯಾಗಿ ನಾವು ನವರಾತ್ರಿಯನ್ನು ಆಚರಿಸ್ತಾ ಬಂದಿದ್ದೇವೆ. ವಿಜಯದಶಮಿ ಅಥವಾ ನವರಾತ್ರಿ ಅದು ಪ್ರಧಾನವಾಗಿ ಒಂದು ಯುದ್ಧದ ಸಂಕೇತ. ಹೌದು. ಅಲ್ಲಿ ನಾನಾಗಲೇ ಹೇಳಿದೆ, ಶ್ರೀರಾಮ ಪೂಜೆ ಮಾಡಿ ರಾವಣನ ಸಂಹಾರ ಮಾಡದ. ಬ್ರಹ್ಮಾಸ್ತ್ರ ಅದು ಸಾಮಾನ್ಯವಾದ್ದಲ್ಲ, ಅನೇಕ ವರ್ಣನೆ ಇದೆ. ಆಮೇಲೆ ಮಹಾಭಾರತದಲ್ಲಿ ಪಾಂಡವರು ಅಂದಾಗ ನಮಗೆ ಅವರು ಶಸ್ತ್ರವಿದ್ಯೆಯಲ್ಲಿ ರಾಜನೀತಿಯಲ್ಲಿ ನಮಗೆಲ್ಲ ಆದರ್ಶ ಪ್ರವೀಣರು. ಸೊ ಹೀಗೆ ಇದು ಯುದ್ಧ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸೊ ನೀವು ಇಲ್ಲಿ ನೋಡಿ, ಈ ನವರಾತ್ರಿಯ ಆಚರಣೆಗಳಲ್ಲಿ ಪದೇ ಯುದ್ಧದ ಸಂಕೇತ ಬರುತ್ತೆ. ಮಹಾರಾಜರು ನೆನ್ನೆ ದಿನ ಆಯುಧಗಳನ್ನು ಪೂಜೆ ಮಾಡಿದ್ರು. ಆಯುಧ ಅಂದಾಗ ಕತ್ತಿ ಕಟಾರಿ ಅಷ್ಟೇ ಅಲ್ಲ, ನಾವು ಅಸತ್ಯವನ್ನು ಭೇದಿಸೋದಕ್ಕೆ ನಮ್ಮ ಶಕ್ತಿ, ನಮ್ಮ ಸತ್ಯದ ಖಡ್ಗದಿಂದಲೇ ಭೇದಿಸ್ತೀವಿ. ಆದ್ದರಿಂದ ಇದು ಯುದ್ಧ ಅನ್ನೋದು ಬಹಳ ಮುಖ್ಯ. ಮಹಾರಾಜರು ಹೊರಡ್ತಾರೆ, ಹಿಂದೆ ಆನೆ ಮೇಲೆ ಮಹಾರಾಜರು ಕೂತ್ಕೊಂಡು ಹೋಗ್ತಿದ್ರು. ಎಲ್ಲಿಗೆ? ವಿಜಯೋತ್ಸವ. ಅದು ಏನು? ಅವರು ಯಾವುದೋ ಒಬ್ಬ ಶತ್ರುವನ್ನು, ರಾಜ ಇರ್ಬೋದು, ಯಾವುದು ವ್ಯಕ್ತಿ ಇರ್ಬೋದು, ಸೋಲಿಸಿ ಸಂಹರಿಸಿ ವಿಜಯೋತ್ಸವವನ್ನು ಆಚರಿಸಿ ಶಮಿ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡಿ ಬರೋದು. ಇದು ಜಂಬೂ ಸವಾರಿಯಲ್ಲಿ ನಡೆಯುವ ಮುಖ್ಯವಾದ ಪ್ರಕ್ರಿಯೆ. ಹೀಗೆ ಈ ಜಂಬೂ ಸವಾರಿಗೆ ನಾವು ಆನೆಯ ಮೇಲೆ ಒಂದು ದೇವತೆಯನ್ನು ಅಂಬಾರಿಯಲ್ಲಿಟ್ಟು ಮೆರವಣಿಗೆ ಮಾಡಿ ಪೂಜೆ ಮಾಡಿ ಅದನ್ನು ವೈಭವವನ್ನು ನೋಡಿ ಕಣ್ತುಂಬಿಸ್ಕೊಳ್ತಾ ಬಂದಿದ್ದೀವಿ. ಆನೆಯನ್ನು ಯಾತಕ್ಕೆ ನಾವು ಬಹಳ ಮುಖ್ಯವಾಗಿ ಮಹತ್ವ ಕೊಡಬೇಕು? ಆನೆ ಯಾಕಾಗಬಾರ್ದು? ಒಂದು ಲಾರಿ ಮೇಲೆ ಇಟ್ಕೊಂಡು ಹೋಗ್ಬೋದಲ್ಲ. ಆನೆಗೆ ನೈಸರ್ಗಿಕವಾಗಿ ಪೌರಾಣಿಕವಾಗಿ ಒಂದು ಮಹತ್ವ ಇದೆ. ಅದು ಇಂದ್ರನ ವಾಹನವಾಗಿತ್ತು. ನಿಸರ್ಗದಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಾಣಿ ಅದು, ಹಾಗೂ ಅದು ತುಂಬ ಬುದ್ಧಿವಂತ ಪ್ರಾಣಿ ಕೂಡ ಹೌದು. ಆದ್ದರಿಂದ ಆನೆಯನ್ನು ನಾವು ಅಂಬಾರಿಗೆ ಬಳಸೋದು ಉದ್ದೇಶ ಅತ್ಯಂತ ಶಕ್ತಿಶಾಲಿಯಾದ ಒಂದು ಯೂನಿಟ್, ಒಂದು ಶಕ್ತಿ ಆ ವೆಪನ್ ಮೇಲೆ ಸವಾರಿಯನ್ನು ಮಾಡೋದು. ಈ ನಮ್ಮ ದಸರಾದಲ್ಲಿ ಮೈಸೂರಲ್ಲಿ ಚಾಮುಂಡೇಶ್ವರಿ ನಾಡದೇವತೆ, ಮೈಸೂರು ಒಡೆಯರ ಗೃಹದೇವತೆ, ಮನೆಯವರ ಕುಟುಂಬದ ದೇವತೆ, ಅವರ ರಾಜವಂಶದ ದೇವತೆ, ಆಕೆಯನ್ನು ಅಂಬಾರಿಯಲ್ಲಿಟ್ಟು ಮೆರವಣಿಗೆ ಮಾಡೋದು ಸಾಂಕೇತಿಕವಾಗಿ. ಮೊದಲು ಮಹಾರಾಜರೇ ಹೋಗ್ತಾ ಇದ್ದರು. ನಾನಾಗಲೇ ಹೇಳಿದಂತೆ ಈ ಯುದ್ಧದ ಒಂದು ಮಹತ್ವದ ಅರ್ಥವಾಗಿ ಮಹಾರಾಜರು ವಿಜಯೋತ್ಸವವನ್ನು ಆಚರಿಸ್ತಿದ್ರು. ಈಗಲೂ ಕೂಡ ಕೆಲವು ಕಡೆ ಸೀಮೋಲ್ಲಂಘನ ಅಂತ ಆಚರಿಸ್ತಾರೆ. ಅದು ಯಾತಕ್ಕೆ ಹೇಳ್ತೀನಿ ನಾನು ಅಂದರೆ, ಈ ನವಮಿ ವಿಜಯದಶಮಿ ಅಂದರೆ ವಿಜಯ ಇದೆ. ವಿಜಯ ಯಾವುದು? ಕೆಟ್ಟ ಅಂಶ, ದುಷ್ಟ ಶಕ್ತಿಗಳ ಮೇಲೆ ವಿಜಯ. ಒಬ್ಬ ಶತ್ರು ಯಾರು? ದುಷ್ಟ ಪ್ರವೃತ್ತಿಗಳೇ ನಮ್ಮ ಶತ್ರು. ಈಗಲೂ ಕೂಡ ಈ ಸೀಮೋಲ್ಲಂಘನ ಅನ್ನೋದನ್ನು ಅನೇಕ ಕಡೆ ಅನೇಕ ರೀತಿಯಲ್ಲಿ ಆಚರಿಸ್ತಾರೆ. ಉದಾಹರಣೆಗೆ ಮಹಾರಾಷ್ಟ್ರದ ಸೀಮೋಲ್ಲಂಘನ ಮಾಡುತ್ತಾರೆ. ಪೇಶ್ವೆ ಒಂದು ಸೈನ್ಯವನ್ನು ತಗೊಂಡು ಸೀಮೋಲ್ಲಂಘನ ಮಾಡಿ ಅಲ್ಲಿ ಹೊರಗಡೆ ಹೋಗಿ ಆಮೇಲೆ ಅಲ್ಲಿ ವಿಜಯವನ್ನು ಸಾಂಕೇತಿಕವಾಗಿ ವಾಪಸ್ ಬರೋದು. ಇದು ಸಣ್ಣ ಪ್ರಮಾಣದಲ್ಲೂ ಮಾಡ್ತಾರೆ. ಉದಾಹರಣೆಗೆ ಕೆಲವು ಹಳ್ಳಿಗಳಲ್ಲಿ ಈ ಸೀಮೋಲ್ಲಂಘನ ಅವರಿಗೆ ಗೊತ್ತಿಲ್ಲ, ಅದರ ಧಾರ್ಮಿಕ ಮಹತ್ವ ಆಗಲಿ ಸಂಕೇತ ಗೊತ್ತಿಲ್ಲ. ಯಾವುದೋ ಒಂದು ಕಾಡಿಗೆ ಹೋದಂಗೆಲ್ಲ ಕೂತ್ಕೊಂಡು ಹೋಗಿ ಯಾವುದೋ ಒಂದು ಸಣ್ಣ ಪ್ರಾಣಿಯನ್ನು ಹಿಡಿದು ವಾಪಸ್ ಬಂದು ಏನೋ ದೊಡ್ಡ ಸಾಧನೆ ಮಾಡಿದಂಗೆ. ಅಲ್ಲಿ ಸಂಕೇತ. ದುಷ್ಟ ಪ್ರವೃತ್ತಿಯನ್ನು ನಾವು ಹೊಡೆದು ನಾಶ ಮಾಡಿ ದೇವರ ಒಂದು ಅನುಗ್ರಹವನ್ನು ಪಡೆಯಬೇಕು ಅಂತ.
ದಸರಾ ಹಬ್ಬ ಇದೆಯಲ್ಲ, ಅದು ಬಹಳ ಅರ್ಥಪೂರ್ಣವಾದ್ದು. ಹೌದು, ಖಂಡಿತ. ಅದಕ್ಕೆ ದೊಡ್ಡ ಇತಿಹಾಸ ಇದೆ, ಹೌದು, ಬಹಳ ದೊಡ್ಡ ಇತಿಹಾಸ ಇದೆ. ಹೌದು. ಮೈಸೂರು ದಸರಾ ಅಂತ ಹೇಳಿದ್ರೆ ಸಾಕಷ್ಟು ವರ್ಷಗಳ ಇತಿಹಾಸ ಇದೆ. ಇತಿಹಾಸದ ಜೊತೆಗೆ ಪ್ರಾಧ್ಯಾಪಕರು ಕೇಳಿದ್ರೆ ಗಂಟೆಗಟ್ಟಲೆ ಹೇಳ್ಬೋದು, ಗಂಟೆಗಟ್ಟಲೆ ಹೇಳಲ್ಲ. ಈ ದಸರಾ ವಿಕಾಸ ಆಗಿದ್ದು ಬಹಳ ದೀರ್ಘಕಾಲದಲ್ಲಿ ಆಗಿದ್ದು, ಅದು ಒಂದು ದಿನದಲ್ಲಿ ರೂಪುಗೊಂಡಿಲ್ಲ. ಶತಶತಮಾನಗಳಿಂದ ಇದು ನಡ್ಕೊಂಡ್ಬರ್ತಾ ಇದೆ. ಒಂದೊಂದು ಅವಧಿಯಲ್ಲೂ ಕೂಡ ಅದು ಒಂದೊಂದು ರೂಪವನ್ನು ತಾಳಿ ಅದು ಅನೇಕ ರೀತಿಯಲ್ಲಿ ಬೆಳೆದುತ್ತಾ ಬಂದಿದೆ. ಅನೇಕ ಇಂಪ್ರೂವ್ಮೆಂಟ್ಗಳನ್ನು ಕೂಡ ಅದು ಬಂದಿದೆ. ಉದಾಹರಣೆಗೆ ಈ ದಸರಾ ಯಾವಾಗ ಆರಂಭವಾಯಿತು ಅನ್ನೋ ಪ್ರಶ್ನೆ ಅದೊಂದು ಸಾಮಾನ್ಯವಾಗಿ ಎಲ್ಲರಿಗೂ ಆ ಒಂದು ಪ್ರಶ್ನೆ ಹೇಳ್ಬೋದು, ಕುತೂಹಲ ಉಂಟಾಗ್ಬೋದು. ನಮ್ಮ ಮೀಡಿಯಾದಲ್ಲಿ ಈಗ ತೋರಿಸ್ತಾ ಇದೆ 415ನೇ ದಸರಾ ಅಂತ. ಈ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಈ 415 ವರ್ಷಗಳ ಹಿಂದೆ ರಾಜ ಒಡೆಯರು ಅಂತ ಮೈಸೂರು ಒಡೆಯರ ಸಂತತಿಯಲ್ಲಿ ಮುಖ್ಯವಾದ ವ್ಯಕ್ತಿ, ಅವರು ಶ್ರೀರಂಗಪಟ್ಟಣದಲ್ಲಿ ಸೆಪ್ಟೆಂಬರ್ 8ನೇ ತಾರೀಕು ಈ ದಸರಾ ಆಚರಿಸಿದರು. ಅದರಿಂದ ಲೆಕ್ಕ ಹಾಕ್ತಾರೆ. ಆದರೆ ಅದಕ್ಕೂ ಮುಂಚೆಯೇ ಕೂಡ ದಸರಾ ಆಚರಣೆ ಇತ್ತು ಅಂತ ಒಬ್ಬ ವಿದ್ವಾಂಸರು ಅದನ್ನು ಶ್ರುತಪಡಿಸಿದ್ದಾರೆ. ಇದೇ ವೇದಿಕೆಯಲ್ಲಿ ನಿಮ್ಮ ZTVನಲ್ಲಿ ಶಶಿಧರ್ ಅನ್ನೋರು ಬಂದು ಅವರು ಆಧಾರ ಸಮೇತ ತೋರಿಸಿದರು. ಅದನ್ನು ಅವರು ಇತಿಹಾಸ ಸಮ್ಮೇಳನಗಳಲ್ಲಿ ಹೇಳಿ ಅನೇಕ ಇತಿಹಾಸಕಾರರು ಅದನ್ನು ಒಪ್ಕೊಂಡಿದ್ದಾರೆ. 8ನೇ ಶತಮಾನ 9ನೇ ಶತಮಾನದಲ್ಲಿ ದಸರಾ ಆಚರಣೆ ಮಾಡ್ತಾ ಇದ್ದರು ಗಂಗರ ಕಾಲದಲ್ಲಿ. ಹಾಗಾದರೆ ಅದು ನಡೆದು ಬಂದ ಎಲ್ಲ ವಿವರಗಳು ಸಿಗಲ್ಲ. ಒಂದು ಸತಿ ಇತ್ತು ಅನ್ನೋದು ಗೊತ್ತು. ಯಾಕೆಂದರೆ ನಾವು ಪ್ರಾಚೀನ ಕಾಲಕ್ಕೆ ಹೋದಾಗೆಲ್ಲ ಅನೇಕ ಆಧಾರಗಳ ಕೊರತೆ ಇರುತ್ತೆ. ಆದ್ದರಿಂದ ನೀವು ದಸರಾ ಅಂದಾಗ ಅದು 415 ಅನ್ನೋದನ್ನು ಇನ್ನು ಮುಂದೆ ಆದರೂ ಕೂಡ ನಾವು ಇನ್ನೂ ಪ್ರಾಚೀನ ಹೋಗಲಿ. ಪ್ರಾಚೀನಕ್ಕಿಂತ ಮುಖ್ಯವಾಗಿ ಅದರ ಮಹತ್ವ ಏನಪ್ಪ ಅಂದರೆ, ಇದು ಕಾಲ ಕಳೆದಂತೆ ಅದು ಬದಲಾಗ್ತಾ ಬಂದಿದೆ. ಅದರ ವ್ಯಾಪ್ತಿ, ವಿಸ್ತಾರ, ವೈಭವ. ಯಾಕೆಂದರೆ ಇವತ್ತು ನಾವು ಈ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ದಸರಾ ವೈಭವದಿಂದ ಮಾಡ್ತೀವಲ್ಲ, ನೀವು ಗಂಗರ ಕಾಲ ಆಗಲಿ ವಿಜಯನಗರದಲ್ಲಿ ಈ ಥರ ಇರಲಿಲ್ಲ. ಹಾಗಾದರೆ ನಮಗೆ ರಿಕಾರ್ಡ್ ಆಗಿ ಸಿಗೋದು 17ನೇ ಶತಮಾನದಲ್ಲಿ ಕಂಠೀರವ ನರಸರಾಜ ಒಡೆಯರು, ಬಹಳ ಮುಖ್ಯವಾದ ರಾಜರು. ಅವ್ರ ಕಾಲದಲ್ಲಿ ವಿಜಯದಶಮಿ ಆಚರಿಸ್ತಿದ್ದರು ಅನ್ನೋದನ್ನ ಒಬ್ಬ ಆಸ್ಥಾನದ ಕವಿ ಗೋವಿಂದ ವೈದ್ಯ ಅನ್ನೋದು ವಿವರಿಸಿದ್ದಾನೆ. ಆ ಕಾಲಕ್ಕೆ ತಕ್ಕಂತೆ ಈಗ ನಾವು ಮಾಡದಂತೆ ಎಲ್ಲ ಗ್ಯಾಡ್ಜೆಟ್ಟು ಇರಲಿಲ್ಲ. ಆ ಕಾಲಕ್ಕೆ ತಕ್ಕಂತೆ ಅವರು ಅನೇಕ ವಿಧವಾದ ಸಾಂಸ್ಕೃತಿಕ ಆಚರಣೆಗಳು, ಧಾರ್ಮಿಕ ಆಚರಣೆಗಳು ಮಾಡಿ ದಸರಾವನ್ನು ವೈಭವದಿಂದ ಆಚರಿಸಿ, ಅವರಿಗೆ ಅದೇ ವೈಭವ, ನಮಗೆ ಈ ವೈಭವ. ಹೀಗೆ ಕಾಲಕ್ಕೆ ದೇಶಕ್ಕೆ ಬದಲಾಗ್ತಾ ಹೋಗುತ್ತೆ. ದಸರಾ ವಿಜಯದಶಮಿ ಅದು ಒಂದೊಂದು ರೂಪವನ್ನು ತಾಳ್ತಾ ಬಂದಿದೆ. ಇದಾದ ಮೇಲೆ ನಮಗೆ ಈ ವಿಜಯನಗರದ ಕಾಲದಲ್ಲಿ ಇದಕ್ಕೊಂದು ಮಹತ್ವ ಸಿಕ್ತು. ವಿಜಯನಗರದ ದೊರೆಗಳು ಹಿಂದೂ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವ ಒಂದು ಕಾರ್ಯಕ್ರಮ, ಒಂದು ಉದ್ದೇಶವನ್ನು ಇಟ್ಟುಕೊಂಡರು. ಅವರು ಈ ದಸರಾವನ್ನು ಮಹಾನವಮಿಯನ್ನು ಆಚರಿಸಿ ಅದನ್ನು ಬಹಳ ಉತ್ಸಾಹದಿಂದ ಅತ್ಯಂತ ವೈಭವದಿಂದ ಆಚರಿಸಿ, ಎಷ್ಟು ಮಟ್ಟಿಗೆ ಅಂದರೆ ಮಹಾನವಮಿ ದಿಬ್ಬ ಅಂತ ಇದೆ ಹಂಪಿಯಲ್ಲಿ. ಮಹಾನವಮಿ ದಿಬ್ಬದಲ್ಲಿ ಏನು ನಾವು ಕಾಣ್ತೇವೆ ಅಂದರೆ, ವಿಜಯನಗರದ ಅರಸರು ಮಾಡ್ತಾ ಇದ್ದ ಈ ಸಮಾರಂಭಕ್ಕೆ ವಿದೇಶಗಳಿಂದ ಬರ್ತಾ ಇದ್ದರು. ರಾಜ್ಯದ ನಾನಾ ಭಾಗಗಳಿಂದ ಅಧಿಕಾರಿಗಳು ಬರ್ತಿದ್ರು. ಅಲ್ಲಿ ನಾನಾ ವಿಧವಾದ ಪ್ರದರ್ಶನಗಳು, ಚಟುವಟಿಕೆಗಳು ನಡೀತಿದ್ವು. ನಮ್ಮಲ್ಲಿ ನಾವು ಒಂದು ದಿಬ್ಬವನ್ನು ಮಾಡಿಲ್ಲ. ಈಗ ಮೈಸೂರಲ್ಲಿ ಬನ್ನಿ ಮಂಟಪದ ರಸ್ತೆಯಲ್ಲಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ, ಅದು ಸರಿ. ಆದ್ದರಿಂದ ವಿಜಯನಗರದವರು ಇದನ್ನು ಪುನರುಜ್ಜೀವನಗೊಳಿಸಿದರು.
ಯಾಕೆಂದರೆ ಅವರಿಗೆ ಆಸಕ್ತಿ ಇತ್ತು, ಆಸ್ತಿ ಇತ್ತು, ವೈಭವ ಇತ್ತು, ಸಂಪತ್ತಿತ್ತು. ಅದನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಹೋದರು. ಹಾಗೆ ಮಾಡೋರು ಇದರಿಂದ ವಿಜಯನಗರದ ಅರಸರು ಅದನ್ನು ಆಚರಿಸ್ಕೊಂಡು ಬಂದಾಗ ಮೈಸೂರಿನ ಒಡೆಯರಿದ್ದಾರಲ್ಲ, ಅವರು ವಿಜಯನಗರದ ಉತ್ತರಾಧಿಕಾರಿಗಳು ಅಂತ ಇವರು ಭಾವಿಸ್ಕೊಂಡ್ರು. ಭಾವಿಸ್ಕೊಳ್ಳೋದು ಸರಿಯಾಗೇ ಇದೆ. ವಿಜಯನಗರ ಆದಮೇಲೆ ಆ ಒಂದು ಘನತೆ, ವೈಭವ, ಸಂಸ್ಕೃತಿಯನ್ನು ಪಾಲಿಸ್ಕೊಂಡು ಬಂದವರು ಮೈಸೂರು ಒಡೆಯರ ಸಂತತಿಯವರು. ಅವರು ಇದನ್ನು ಆಚರಿಸಿದರು. ರಾಜ ಒಡೆಯರು ಅವರು ಒಡೆಯರ ಸಂತತಿಯ ಮೊದಲನೇವರಲ್ಲ, 1610ರಲ್ಲಿ ಇದನ್ನು ಆಚರಿಸಿದರು. ಇದು ಆಚರಿಸುವ ಉದ್ದೇಶ ಏನಪ್ಪ ಅಂದರೆ ತಮ್ಮ ಶಕ್ತಿ ಪ್ರದರ್ಶನ, ದೈವ ಪೂಜೆ ಮತ್ತು ಎಲ್ಲರನ್ನೂ ಸಮಾವೇಶ ಮಾಡಿ ಪ್ರತಿಯೊಬ್ಬರೂ ಕೂಡ ಸೇರಿ ಸಂತೋಷಪಡಿಸುವ ಉದ್ದೇಶ. ಈ ದೃಷ್ಟಿಯಿಂದ ರಾಜ ಒಡೆಯರು ಶುರು ಮಾಡಿದ್ರು. ಅದರಿಂದ ಬಂತು, ನಡ್ಕೊಂಡ್ಬಂದಿದೆ. ಅನೇಕ ವೇಳೆ, ಕೆಲವು ವೇಳೆ ದಸರಾ ನಿಂತೋಗಿ ಯಾವುದೋ ಕಾರಣದಿಂದ ನಿಂತೋಗಿದ್ದು ಉಂಟು. ಅದು ನಡ್ಕೊಂಡ್ಬಂದಿದೆ. ಈ ನಡ್ಕೊಂಡ್ಬಂದು ಅದಕ್ಕೆ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಸ್ವಲ್ಪವೇ ಅದು ಸುಧಾರಿಸ್ತಾ ಹೆಚ್ಚು ವೈಭವದಿಂದ, ವಿಸ್ತಾರದಿಂದ, ಮಹತ್ವದಿಂದ ನಡ್ಕೊಂಡ್ಬಂದಿದೆ. ಸರ್, ಹೇಳ್ತಾ ಇದ್ರಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಅಲ್ಲಿಂದ ಒಡೆಯರವರು ಆರಂಭ ಮಾಡ್ತಾರೆ ಅಂತ ಹೇಳಿ, ನಂತರದಲ್ಲಿ ಅದು ಮೈಸೂರಿಗೆ ಸ್ಥಳಾಂತರ ಆಗಿದ್ದು ಹೇಗೆ, ಯಾವ ಕಾರಣದಿಂದ ಅಂತ ಹೇಳಿ? ತುಂಬ ಒಳ್ಳೆಯ ಪ್ರಶ್ನೆ. ಮೈಸೂರು ರಾಜ್ಯವನ್ನು ಸ್ವಲ್ಪ ಕಾಲ ಹೈದರ್ ಮತ್ತು ಟಿಪ್ಪು ಆಳ್ತಾ ಇದ್ದರು. ಬ್ರಿಟಿಷರು ಹೈದರ್ ಮತ್ತು ಟಿಪ್ಪುವನ್ನು ಸೋಲಿಸಿದ್ರು 1799ರಲ್ಲಿ. ಸೋಲಿಸಿ ರಾಜ್ಯವನ್ನು ಒಡೆಯರ್ ಸಂತತಿಯವರಿಗೆ ವಾಪಸ್ ಕೊಟ್ಟರು. ಆಗ ಯಾವುದೋ ಕಾರಣಕ್ಕೋಸ್ಕರ ಶ್ರೀರಂಗಪಟ್ಟಣ ಅವರಿಗೆ ರಾಜಧಾನಿ, ಇದು ನಮಗೆ ಸೂಕ್ತವಾದದ್ದಲ್ಲ ಅಂತ ಆ ಒಡೆಯರು ಮೈಸೂರಿಗೆ ರಾಜಧಾನಿಯನ್ನು ಶಿಫ್ಟ್ ಮಾಡಿದ್ರು. ಸೊ ರಾಜಧಾನಿ ಇದಕ್ಕೆ ಬಂದ ಮೇಲೆ ಮೈಸೂರಲ್ಲಿ ಇದನ್ನು ಆಚರಿಸುವ ಸಮಾರಂಭ ಬಂತು. ಮೈಸೂರಿನ ದಸರಾದ ಅಥವಾ ನಾವು ನವರಾತ್ರಿಯಲ್ಲಿ ಒಂದು ವಿಶಿಷ್ಟವಾದ ವಿಷಯ, ಅಥವಾ ಅದಕ್ಕೂ ಮುಂಚೆ ಮೈಸೂರಿನಲ್ಲಿ ಈ ಅರಮನೆಯಲ್ಲಿ ಈ ದಸರಾ ನಡೆಯುತ್ತಲ್ಲ, ಈ ಅರಮನೆಯದೇ ಒಂದು ಇತಿಹಾಸ ಇದೆ. ಮೈಸೂರು ಅರಮನೆಯ ಇತಿಹಾಸವನ್ನು ತಿಳಿದುಕೊಳ್ಳಲೇಬೇಕು ಯಾರಾದರೂ ಕೂಡ. ಹೌದು, ಅರಮನೆ ಇಡೀ ಇಂಡಿಯಾದಲ್ಲಿ ತಾಜ್ ಮಹಲ್ ಬಿಟ್ಟರೆ ಅತ್ಯಂತ ಆಕರ್ಷಕವಾದ, ಇದೀ ನನ್ನವೂ ಅಭಿಪ್ರಾಯವಲ್ಲ, ವಿದೇಶಿಯವರ ಅಭಿಪ್ರಾಯ, ಅತ್ಯಂತ ಆಕರ್ಷಕವಾದ, ಅತ್ಯಂತ ಮಹತ್ವವಾದ, ಅತ್ಯಂತ ಸುಂದರವಾದ ಒಂದು ಕಟ್ಟಡ, ಒಂದು ಸ್ಮಾರಕ ಅಂತ ಅನೇಕರು ಭಾವಿಸಿದ್ದಾರೆ. ಈಗ ಮೈಸೂರಿಗೆ ಬರೋ ಅನೇಕರು ಈ ಅರಮನೆಯನ್ನು, ಅದರಲ್ಲೂ ಕೂಡ ಈ ವಿದ್ಯುತ್ ಶಕ್ತಿಯಿಂದ ಜಗಜಗಿಸುವ ಈ ಅರಮನೆಯನ್ನು ನೋಡಿದಾಗ ಬಹಳ ಎಲ್ಲರಿಗೂ ಸಂತೋಷ ಆಗುತ್ತೆ. ಅರಮನೆಯನ್ನು ಒಂದು ಬಹಳ ಮಹತ್ವದ ಕೊಡುಗೆ ನಮ್ಮ ಮೈಸೂರು ಅಂತ ಇಟ್ಕೋಬೋದು. ಈ ಅರಮನೆ ಇತ್ತೀಚಿನದಲ್ಲ, ಮೈಸೂರಿನ ದೊರೆಗಳು ಅವರವರ ಅಂತಸ್ತಿಗೆ ತಕ್ಕಂಥ ಅರಮನೆಯನ್ನು ಕಟ್ಕೊಂಡಿದ್ರು. 1897ರಲ್ಲಿ ಚಾಮರಾಜ ಒಡೆಯರ ಕಾಲದಲ್ಲಿ ಒಂದು ಅರಮನೆಯನ್ನು ಮರದ ಕಟ್ಟಡಗಳಿಂದ, ಹಲಗೆಗಳಿಂದ, ಮರದಿಂದ ನಿರ್ಮಿಸ್ಕೊಂಡಿದ್ರು. ಅದು ಯಾವಾಗಲೂ ಮದುವೆ ನಡೆದಾಗ ಅದೇನೋ ಬೆಂಕಿ ತೆಗೆದು ಆ ಇಡೀ ಅರಮನೆ ಸುಟ್ಟೋಯ್ತು. ಆಗ ಈ ಅರಮನೆಯನ್ನು ನಿರ್ಮಿಸಬೇಕು ಅಂತ ಮುಂದೆ ಬಂದವರು ನಮ್ಮ ನಾದಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅದು ಬಂತು. ಇದಕ್ಕೆ ವಿದೇಶಿಯ ಶಿಲ್ಪಿಗಳು ಸಹಾಯ ತಗೊಂಡು ಮುಂದೆ ಇಂತಹ ಒಂದು ಅವಘಡ ಆಗದಂತೆ ಎಲ್ಲ ಎಚ್ಚರಿಕೆಯಿಂದ ಆಧುನಿಕ ದೃಷ್ಟಿಯಿಂದ ಅದನ್ನ ಇಂಡೋ-ಸಾರಾಸನಿಕ್ ಅನ್ನೋ ಒಂದು ಶಿಲ್ಪ ಒಂದು ರೀತಿಯಿಂದ ಈ ಅರಮನೆಯನ್ನು ಕಟ್ಟಿದ್ದಾರೆ. 3 ಅಂತಸ್ತಿನ ಅರಮನೆ,
ನಿಮಗೆ ನೋಡಲು ಗೊತ್ತಾಗುತ್ತೆ. ಈ ಅರಮನೆಯಲ್ಲಿ ನೋಡೋದಕ್ಕೆ ದೂರದಿಂದ ಭಯವಾಗಿ ಕಾಣುತ್ತೆ, ಅಷ್ಟೇ ಅಲ್ಲ, ಒಳಗಡೆ ಅದು ಎಂತಹ ಅದ್ಭುತವಾದ ರವಿವರ್ಮನ ಚಿತ್ರಗಳಿದೆ ಅಂದರೆ ಆ ದೃಷ್ಟಿಯಿಂದ ಕಲಾತ್ಮಕವಾಗಿ ಅದು ಜಗತ್ತಿಗೆ ಒಂದು ಮಹತ್ವದ ಆಕರ್ಷಣೆ ಅಂತ ಹೇಳಬಹುದು. ಖಂಡಿತ. ರವಿವರ್ಮನ್ ಚಿತ್ರಗಳು, ಅಲ್ಲಿ ಇರುವ ಶಿಲ್ಪ, ವಾಸ್ತು, ಇದು ನೋಡಿದಾಗ ಇದು ಜಗತ್ತಿನಲ್ಲೇ ಒಂದು ತುಂಬ ಅತ್ಯಂತ ಸುಂದರವಾದ ಭವ್ಯವಾದ ಅರಮನೆ. ಈ ಅರಮನೆಯಲ್ಲಿ ಮೈಸೂರು ಮಹಾರಾಜರು ದರ್ಬಾರ್ ಮಾಡ್ತಾ ಇದ್ರು. ದರ್ಬಾರ್ ಅಂದರೆ ಒಡ್ಡೋಲಗ. ಹಿಂದೆ ಒಡ್ಡೋಲಗ ಅಂದ್ರೇನು, ಮಹಾರಾಜರು ಸಿಂಹಾಸನದಲ್ಲಿ ಕೂತ್ಕೊಳ್ತಿದ್ರು, ಅಧಿಕಾರಿಗಳು, ಸಾರ್ವಜನಿಕರು ಅಕಸ್ಮಾತ್ ಅವರ ಅಹವಾಲುಗಳಿದ್ದರೆ ಅಥವಾ ವಿದೇಶಿಯರು ಬಂದಿದ್ದರೆ ಅವರು ಬಂದು ಭೇಟಿಯಾಗ. ಸೊ ಈ ಒಡ್ಡೋಲಗ ಹಿಂದಿನ ಕಾಲದಲ್ಲಿ ಇದ್ದಿದ್ದನ್ನ ಈಗಲೂ ಸಾಂಕೇತಿಕವಾಗಿ ನಾನು ನೋಡಿದ್ದೀನಿ, ಅವ್ರನ್ನ ನಡೆಸ್ತಿದ್ರು. ಅನೇಕರು ಮಹಾರಾಜರ ದರ್ಬಾರ್ಗೆ ಯೂನಿಫಾರ್ಮ್ ಕೋಟ್ ಹಾಕ್ಕೊಂಡು ಹೋಗಬೇಕಾಗಿತ್ತು. ಈಗ ಅದು ಯಾವುದೂ ಇಲ್ಲ. ಆಗ ಅವರು ಬಂದವ್ರನ್ನೆಲ್ಲ ಸತ್ಕರಿಸ್ತಿದ್ರು. ಅನೇಕ ಆಚರಣೆಗಳನ್ನು ಅವರು ಅನುಸರಿಸ್ತಾ ಬಂದರು. ಇಲ್ಲಿ ನಾನೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂದರೆ, ಮಹಾರಾಜರು ಈ ಅರಮನೆಯಲ್ಲಿ ಸಿಂಹಾಸನವನ್ನು ಆರೋಹಣ ಮಾಡೋದಿದೆಯಲ್ಲ, ಅದು ಒಂದು ಬಹಳ ಮಹತ್ವದ ವಿಷಯ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಿಂಹಾಸನ ಒಬ್ಬ ರಾಜನ ಆಸನ. ಅದು ಸಿಂಹಾಸನ ಅಂದರೆ, ಈ ಸಿಂಹಾಸನಕ್ಕೆ ಒಂದು ದೊಡ್ಡ ಕಥೆ ಇದೆ. ಅದೇನು ಸಾಧಾರಣವಾದ್ದಲ್ಲ. ಅದೇನು ಯಾರೋ ಅಂಗಡಿಗೆ ಆರ್ಡ್ರ್ ಕೊಟ್ಟು ಇದು ಮಾಡಿಸಿದ್ದಲ್ಲ. ಅದು ಎಷ್ಟು ವರ್ಷ ಅಂದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದಿಂದು. ಪೌರಾಣಿಕವಾಗೋದಕ್ಕೊಂದು ವಿವರಣೆ ಕೊಡ್ತಾರೆ. ಧರ್ಮರಾಯ ಕೂತ್ಕೊಳ್ತಿದ್ದ, ಆಮೇಲೆ ವಿಕ್ರಮಾದಿತ್ಯ ಕೂತ್ಕೊಳ್ತಿದ್ದ ಅದ್ರ ಮೇಲೆ. ಅದಾದ ಮೇಲೆ ಇನ್ಯಾವುದೋ ಒಬ್ಬ ರಾಜ, ಕಂಪಿದ ರಾಜ, ವಿಜಯನಗರ ದೊರೆಗಳು ಕೂತ್ಕೊಳ್ತಿದ್ರು. ಆ ವಿಜಯನಗರ ಹೋದ ಮೇಲೆ ಅದು ನಮ್ಮ ಇದಕ್ಕೆ ಬಂತು, ಮೈಸೂರಿಗೆ. ಯಾಕೆಂದರೆ ಮೈಸೂರು ಉತ್ತರಾಧಿಕಾರಿಗಳು ವಿಜಯನಗರಕ್ಕೆ ಅಂದಾಗ ಆ ಪೌರಾಣಿಕವಾದ ಒಂದು ಭಾಗವನ್ನು ನಾವು ಹೆಚ್ಚು ನಂಬೋದಕ್ಕೆ ಕಷ್ಟವಾದರೂ ಕೂಡ ಅದಕ್ಕೊಂದು ಐತಿಹಾಸಿಕವಾದ ಒಂದು ಅಂಶ ಇದೆ. ಉದಾಹರಣೆಗೆ ಅದು ಚಾಮರಾಜ ಒಡೆಯರ ಕಾಲದಲ್ಲಿ, ನಾಲ್ವಡಿಯವರ ಕಾಲದಲ್ಲಿ ಅನೇಕ ರೂಪಾಂತರವನ್ನು ಹೊಂದಿದೆ. ಚಿನ್ನದ ಒಂದು ಸಿಂಹಾಸನ, ಅದಕ್ಕೆ ಕಾಲ ಕಳೆದಂತೆ ಅದನ್ನು ಹೆಚ್ಚು ಹೆಚ್ಚು ಭವ್ಯವಾಗಿ, ಸುಂದರವಾಗಿ, ಆಕರ್ಷಕವಾಗಿ ಕಾಣುವಂತೆ ಮಾಡಿದೆ. ಸಿಂಹಾಸನ ಬರೀ ಮೆಟಲ್ ದೃಷ್ಟಿಯಿಂದ, ಲೋಹ ದೃಷ್ಟಿಯಿಂದ ಮಹತ್ವದ್ದಲ್ಲ, ಇದು ಅತ್ಯಂತ ಪವಿತ್ರವಾದ್ದು. ಅಂದ್ರೇನು, ರಾಜತ್ವ ಅನ್ನೋದಿದೆಯಲ್ಲ, ಅದು ಮಜಾ ಮಾಡೋದಲ್ಲ. ರಾಜನ ಕರ್ತವ್ಯ ಅತ್ಯಂತ ಪವಿತ್ರವಾದ್ದು. ಜನಸೇವೆ ಮಾಡಬೇಕು, ಪ್ರಜೆಗಳ ಸೇವೆಯೇ ರಾಜನ ಕರ್ತವ್ಯ. ಅದು ಕೂತ್ಕೊಂಡಾಗ ಅವನು ಯಾವುದೇ ವಿಧವಾದ ಅನ್ಯಾಯವನ್ನು, ಅಸತ್ಯವನ್ನು, ಅಧರ್ಮವನ್ನು ಅವನು ಅನುಸರಿಸೋಕ್ಕೆ ಸಾಧ್ಯವಿಲ್ಲ. ಸಿಂಹಾಸನ ಹೇಗೆ ಅಂದರೆ, ಆ ಸಿಂಹಾಸನವನ್ನು ಏರಬೇಕಾದ್ರೆ ಅವನಿಗೆ ಎಲ್ಲ ವಿಧವಾದ ಅರ್ಹತೆ ಇರಬೇಕು. ಅದು ಕೂತ್ಕೊಂಡಾಗ ಆ ಧರ್ಮವನ್ನು ಪಾಲಿಸಬೇಕು. ಆದ್ದರಿಂದ ಸಿಂಹಾಸನಕ್ಕೆ ಪೂಜೆ ಮಾಡುವ ವಿಧಾನವೇ ಇದೆ. ಮಹಾರಾಜರು ಹೋಗಿ ಪೂಜೆ ಮಾಡುತ್ತಾರೆ, ಅದಕ್ಕೆ ಕತ್ತಿ ಇಟ್ಟು ಪೂಜೆ ಮಾಡುತ್ತಾರೆ. ಹೀಗಾಗಿ ಅರಮನೆಯಲ್ಲಿರುವ ಈ ಸಿಂಹಾಸನ ದಸರಾ ಸಮಯದಲ್ಲಿ ಅದನ್ನು ಈಚೆ ಪ್ರದರ್ಶನಕ್ಕೆ ಇಡ್ತಾರೆ, ಬೇರೆ ಸಮಯದಲ್ಲಿ ಅದನ್ನ ಇಡುತ್ತಾರೆ. ಯಾಕೆಂದರೆ ಇದೊಂದು ಅಮೂಲ್ಯವಾದ ವಸ್ತುವಾದ್ದರಿಂದ ಈ ಮೈಸೂರಿನ ನವರಾತ್ರಿಯ ಸಂಭ್ರಮದಲ್ಲಿ ಈ ಸಿಂಹಾಸನದ ವಿಷಯವು ಬಹಳ ಮುಖ್ಯವಾದ್ದು. ಇಲ್ಲಿ ನಾನು ಈ ಧಾರ್ಮಿಕ ಆಚರಣೆ, ವಿಧಿವಿಧಾನಗಳ ಬಗ್ಗೆ ಅವೆಲ್ಲ ತಾಂತ್ರಿಕವಾದ ಟೆಕ್ನಿಕಲ್ ವಿಷಯಕ್ಕೆ ಹೇಳೋಕ್ಕಾಗಲ್ಲ. ಆದರೆ ಈಗ ಆಗಲಿ ಹಿಂದೆ ಆಗಲಿ
ಅದನ್ನು ಪೂಜೆ ಮಾಡಿ ಅದನ್ನ ಹತ್ತಿ ಕೂತ್ಕೋಬೇಕು. ಜಯಚಾಮರಾಜೇ ಒಡೆಯರಿದ್ದಾಗ ನಾನು ವಿದ್ಯಾರ್ಥಿಯಾಗಿದ್ದೆ. ಅವರು ಕುತ್ಕೊಳ್ಳೋಕೆ ಹೋದಾಗ ಅವರು ಕಾಲಿಟ್ಟ ತಕ್ಷಣ ಅದು ಸ್ವಿಚ್ ಇತ್ತು. ಆವಾಗ ಲೈಟ್ಗಳು ಹತ್ಕೊಳ್ತಿತ್ತು. ಯಾವುದು ಪ್ಯಾಲೇಸ್ದು ಸುತ್ತಲೂ ಇಡೀ ಕ್ಯಾಂಪಸ್ನಲ್ಲಿದ್ದ ವಿದ್ಯುತ್ ದೀಪಗಳು. ಆವಾಗ ಜನಗಳಿಗೆ ಎಂಥ ಒಂದು ರೋಮಾಂಚನವಾಗ್ತಿತ್ತು. ಏನು ಮಹಾರಾಜರು ಕೂತ್ಕೊಂಡ ತಕ್ಷಣವೇ ಜಗಮಗ ಲೈಟ್ಗಳು, ಬೆಳಕು, ಹೀಗೆ ಅನೇಕ ವಿಧವಾದ ಆಕರ್ಷಣೆಗಳಿಂದ ದಸರಾ ಪ್ರತಿದಿನವೂ ಕೂಡ ಅದು ಹೆಚ್ಚು ಹೆಚ್ಚು ಮಹತ್ವಪೂರ್ಣವಾಗಿ ಹೆಚ್ಚು ಹೆಚ್ಚು ಆಕರ್ಷಣೆಗಳಿಂದ ಕೂಡಿ ಬರ್ತಾ ಇದೆ. ನಾವೀಗ ಇದನ್ನು ನೋಡ್ತಾ ಇದ್ದೇವಾ? ಹೌದು, ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಸಾಗ್ತಾ ಇದೆ. ಸ್ತಬ್ಧ ಚಿತ್ರಗಳು ನೋಡ್ತಾ ಇದ್ದೀವಲ್ಲ, ಹಾಗಾದ್ರೆ ಅದನ್ನ ನಾವು ಗಮನಿಸಬೇಕಾಗುತ್ತದ. ಈಗ ಆದಂತೆ ನಾನು ಹೇಳಿದಂತೆ ಈಗ ಸ್ತಬ್ಧ ಚಿತ್ರಗಳು ಶುರುವಾಗಿದೆಯಲ್ಲ. ಸ್ತಬ್ಧ ಚಿತ್ರಗಳಲ್ಲಿ 4 ವಿಧ ಇದೆ. ಒಂದು, ಪ್ರತಿಯೊಂದು ಜಿಲ್ಲೆಯ ಸಾಂಸ್ಕೃತಿಕ ವೈಶಿಷ್ಟ್ಯ, ಸಾಂಸ್ಕೃತಿಕ ಮಹತ್ವ, ಆರ್ಥಿಕವಾದ ಅವರ ಕೊಡುಗೆ ಏನು ಅನ್ನೋದು. ಎರಡನೇದು, ರಾಜ್ಯದ ಕೊಡುಗೆಯನ್ನು ತೋರಿಸೋದು. ಮೂರನೇದು, ಒಂದು ನೀತಿಪ್ರದವಾಗಿ ಈ ಡ್ರಗ್ಸ್ ಉಪಯೋಗಿಸಬೇಡಿ, ಬಾನ ನಿರೋಧ, ಆರೋಗ್ಯ, ಇಂಥದ್ದನ್ನು ಹೀಗೆ 4-5 ವಿಧವಾದ 58 ಸ್ತಬ್ಧ ಚಿತ್ರಗಳಿದ್ದಾವೆ. ಆಮೇಲೆ ಈ ನೋಡಿ, ನಿಮಗೆ ಅಲ್ಲಿ ನೃತ್ಯ ಕಾಣುತ್ತದ, 140 ಜಾನಪದ ನೃತ್ಯಗಳು. ಇಲ್ಲಿ ನೋಡೋರಿಗೆ, ಪ್ರೇಕ್ಷಕರಿಗೆ, ಹೊರಗಿನಿಂದ ಬಂದವರಿಗೆ ಎಷ್ಟು ಅವರು ಸಂತೋಷ ಪಡ್ತಾರೆ. ಮತ್ತು ಅವ್ರಿಗೂ ಒಂದು ಅವಕಾಶ, ಪ್ರೋತ್ಸಾಹ ಕೊಟ್ಟ 140 ಜಾನಪದ ತಂಡಗಳು ಇರ್ತವೆ. ಈಗ ನಾವು ಈ ಸ್ತಬ್ಧ ಚಿತ್ರ ಬಂದಾಗ ಅವುಗಳನ್ನು ನೋಡಿ ಅದು ಏನು ಹೇಳುತ್ತೆ ಅಂತ ನಾವು ಹೇಳೋಣ. ಯಾಕೋ ಸ್ಪಷ್ಟವಾಗಿ ಅಷ್ಟಾಗಿ ನಮಗೆ ಕಾಣಿಸ್ತಾ ಇಲ್ವಲ್ಲ, ಅದು ಕಂಡಾಗ ಅದನ್ನು ಹೇಳಬಹುದು. ಯಾಕೆಂದರೆ ಈ ಸ್ತಬ್ಧ ಚಿತ್ರ ಬರೋದು ನಮ್ಮ ಮೆರವಣಿಗೆ ಹೊರಡೋದು 4 ಮುಕ್ಕಾದಿಗೆ, ಪುಷ್ಪಾರ್ಚನೆ ಆಗೋದು 4 ಮುಕ್ಕಾಲು. ಆದ್ದರಿಂದ ಇದು ದೂರದಲ್ಲಿದೆ, ಇನ್ನೂ ಬರೋಲ್ಲ ಅಂತ ತಿಳ್ಕೊಂಡಿದ್ದೇನಲ್ಲ. ನನಗೆ ಗೊತ್ತಿಲ್ಲ. ಸ್ತಬ್ಧ ಚಿತ್ರ ಬಂದಾಗ ಅವುಗಳ ಮಹತ್ವ ಏನು, ಅವುಗಳ ವಿಷಯ ಏನು ಅಂತ ತಿಳ್ಕೊಬೋದು. ಈ ದಸರಾವನ್ನು ನಾವು ನಾಡ ಹಬ್ಬ ಅಂತ ಕರಿತೇವೆ. ಏನು ನಾಡ ಹಬ್ಬ? ನಾಡ ಹಬ್ಬ ಅಂದರೆ ಇಡೀ ನಾಡೇ ಹಬ್ಬವನ್ನು ಆಚರಿಸುತ್ತೆ ಅಂತ ಒಂದು ಅರ್ಥ. ಇನ್ನೊಂದು, ಈ ಹಬ್ಬವನ್ನು ಸರ್ಕಾರವು ಕೂಡ ತನ್ನ ಒಂದು ಅಧಿಕೃತವಾದ ಒಂದು ಚಟುವಟಿಕೆ ಅನ್ನೋ ದೃಷ್ಟಿಯಿಂದ ಇದನ್ನು ಆಚರಿಸ್ತಾ ಇದೆ. ಆಮೇಲೆ ಇನ್ನೂ ಒಂದು ಇದೆ. ನಾಡಹಬ್ಬ ಅಂದಾಗ ನಾಡಿನ ಪ್ರತಿಯೊಂದು ವರ್ಗ, ಪ್ರತಿಯೊಂದು ಕುಟುಂಬ. ಓಕೆ ಸರ್, ಈ ಕುರಿತಂತೆ ಮತ್ತಷ್ಟು ನಾವು ಮಾತನಾಡ್ತಾ ಹೋಗೋಣ. ಇನ್ನು ವೀಕ್ಷಕರೇ, ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಾಗ್ತಾ ಇದೆ. ಹಾಗೆ ಸಾಕಷ್ಟು ಜಾನಪದ ಕಲಾ ತಂಡಗಳು ಕೂಡ ಭಾಗಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿಯೂ ಕೂಡ ಜಂಬೂ ಸವಾರಿ ಪಾತಯ ಎಂದು ಕೂಡ ಕರೆಯುತ್ತಾರೆ. ಸೋಮನ ಮುಖವಾಡ ಧರಿಸಿ ಅರೆ, ದೋಣು, ತಮಟೆ, ನಗಾರಿ, ಮಾರಿ ವಾದ್ಯಗಳ ಹಿನ್ನೆಲೆಯಲ್ಲಿ ಕುಣಿತ ನಡೆಸುತ್ತಾರೆ. ಇದನ್ನ ನಡೆಸಿಕೊಡ್ತಾ ಇರೋಂಥವರು KV ವೆಂಕಟೇಶ್ ಮತ್ತು ತಂಡ ತುಮಕೂರು ಜಿಲ್ಲೆ, ಹಾಗೂ ಶ್ರೀ ನಂಜುಂಡ ಅವರ ತಂಡ ಹಾಸನ. ಇವರ ಹಿಂಭಾಗದಲ್ಲಿ ಉಡುಪಿ ಜಿಲ್ಲೆ ಬರುತ್ತಿದೆ. ಸ್ತಬ್ಧ ಚಿತ್ರ ಸ್ವಚ್ಛ ಉಡುಪಿ. ನೈರ್ಮಲ್ಯ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆಯು ದೇಶವೇ ಗುರುತಿಸುವಂತಹ ಸಾಧನೆಯನ್ನ ಮಾಡಿದೆ. 2025-26ನೇ ಸಾಲಿನಲ್ಲಿ ರಾಜ್ಯದ ಮೊದಲ ODF ಮಾಡೆಲ್ ಪ್ಲಸ್ ಮಾದರಿ ಜಿಲ್ಲೆಯಾಗಿ ಉಡುಪಿ ಗುರುತಿಸಿಕೊಂಡಿದೆ. ಜಿಲ್ಲೆಯ ನೈರ್ಮಲ್ಯ ಕ್ಷೇತ್ರದ ಸಾಧನೆಗೆ 2016-17ರಲ್ಲಿ ಕೇಂದ್ರ ಸರ್ಕಾರದ ಸ್ವಚ್ಛ ದರ್ಪಣ್ ಪ್ರಶಸ್ತಿ, 2017-18ನೇ ಸಾಲಿನ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, 2023-24ರಲ್ಲಿ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಸೇರಿದಂತೆ ವಿವಿಧ ಗೌರವಗಳು ಉಡುಪಿ ಜಿಲ್ಲಾ ಪಂಚಾಯತ್ಗೆ ಸಂದಿದೆ. ಘನತ್ಯಾಜ್ಯ ನಿರ್ವಹಣೆ, ಮೆಟೀರಿಯಲ್ಸ್ ರಿಕವರಿ ಫೆಸಿಲಿಟಿ,
ದೇಶದ ಮೊದಲ ಗ್ರಾಮೀಣ MRF ಘಟಕವನ್ನು ಉಡುಪಿ ಜಿಲ್ಲೆಯ ನಿಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಥಾಪಿಸಲಾಗಿದೆ. ಕರ್ನಾಟಕ ರಾಜ್ಯದ ಕರಾವಳಿಯ 3 ಜಿಲ್ಲೆಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸಮುದ್ರಕ್ಕೆ ಸೇರುವುದನ್ನು ತಪ್ಪಿಸಿ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತಗೊಳಿಸುವ ಸಲುವಾಗಿ KSHORE ಯೋಜನೆಯ ಅಡಿಯಲ್ಲಿ ವಿಶ್ವ ಬ್ಯಾಂಕ್ನ 830 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ನೀವು ಕಾಣುತ್ತಿದ್ದೀರಿ ಉಡುಪಿ ಜಿಲ್ಲೆಯ ಸ್ತಬ್ಧ ಚಿತ್ರ ಸ್ವಚ್ಛ ಉಡುಪಿ. ಉಡುಪಿ ಜಿಲ್ಲೆಯ ಸ್ತಬ್ಧ ಚಿತ್ರದ ಹಿಂದೆ ಸಾಕ್ತಾ ಇರುವಂಥದ್ದು ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ಜನಪ್ರಿಯ ಕಲೆ ಹುಲಿ ವೇಷ. ಕರಾವಳಿಯಲ್ಲಿ ವಿಶೇಷವಾಗಿ ಕಾಣುವಂಥ ಈ ಕಲೆ ಈಗ ಜಗತ್ ಪ್ರಸಿದ್ಧ. ಈ ಜನಪದ ನೃತ್ಯವನ್ನ ಮಾಡ್ತಿರುವಂತಹ ಹುಲಿ ವೇಷ ನೃತ್ಯವನ್ನ ಮಾಡ್ತಿರುವಂತಹ ತಂಡ ಶ್ರೀ ನಾಗರಾಜ್ ಐತಾಳ್ ಇಷ್ಟ ಮಹಾಲಿಂಗೇಶ್ವರ ಹುಲಿ ವೇಷ ತಂಡ, ಪಡುಬೈಲೂರು, ಉಡುಪಿ ಜಿಲ್ಲೆ. ಹುಲಿ ವೇಷ ಸಾಮಾನ್ಯವಾಗಿ ದಸರೆಯ ಸಂದರ್ಭದಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಎಲ್ಲ ಉತ್ಸವಗಳಲ್ಲೂ ಕೂಡ ಹುಲಿ ವೇಷವನ್ನು ನಾವು ಕಾಣಬಹುದಾಗಿದೆ. ನೆಲಮೂಲ ಸಂಸ್ಕೃತಿಯ ದಕ್ಷಿಣ ಕನ್ನಡ ಭಾಗದಲ್ಲಿ ಇರುವಂತಹ ಕಲೆ ಇದು ಹುಲಿವೇಷ. ಕೊಡಗು ಜಿಲ್ಲೆಯ ಸ್ತಬ್ಧ ಚಿತ್ರ ಬರುತ್ತಿದೆ. ಕೊಡಗಿನ ಚಾರಣ ಪಥಗಳು. ನಾಡಿನ ಜೀವನದಿ ಕಾವೇರಿಯ ತವರು ನೆಲ ಕೊಡಗು. ಹಚ್ಚ ಹಸುರಿನ ನಿಸರ್ಗ ರಮಣೀಯ ಪ್ರಕೃತಿಯ ಮಡಿಲು. ಸ್ಮಾರ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಎಂದೇ ಖ್ಯಾತವಾದ ಕೊಡಗನ್ನು ಇದೀಗ ಚಾರಣಿಗರ ಸ್ವರ್ಗ ಎಂದೇ ಪರಿಗಣಿಸಲಾಗುತ್ತದೆ. ಜಿಲ್ಲೆಯಲ್ಲಿ ಒಟ್ಟು ಸುಮಾರು 8ಕ್ಕಿಂತಲೂ ಅಧಿಕ ಚಾರಣಕ್ಕೆ ಯೋಗ್ಯವಾದ ಪರ್ವತ ಶಿಖರಗಳಿವೆ. ಜಿಲ್ಲೆಯಲ್ಲಿ ಎತ್ತರದ ಶಿಖರ ಅಂದರೆ ತಡಿಯಂಡಮೋಳ್ ಸುಮಾರು 1748 ಕಿಲೋಮೀಟರ್ ಇದೆ. ಕರ್ನಾಟಕದಲ್ಲಿ 2ನೇ ಅತಿ ಎತ್ತರದ ಶಿಖರವಾಗಿದೆ. ಸೀತಾಳೆ ಪುಷ್ಪಗಳು, ಪ್ರಾಣಿಗಳು, ವೈವಿಧ್ಯತೆಯುಳ್ಳಂತಹ ಕಪ್ಪೆಗಳು ಹಾಗೂ ಕಾಳಿಂಗ ಸರ್ಪಗಳನ್ನು ಒಳಗೊಂಡಿದೆ. ಕೋಟೆ ಬೆಟ್ಟವು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿರುವ ಒಂದು ಗಿರಿಯಾಗಿದೆ. 1620 ಮೀಟರ್ ಎತ್ತರದಲ್ಲಿದೆ. ಇದರ ಹೆಸರು ಕೋಟೆ ಬೆಟ್ಟ. ಚಾರಣ ಮಾಡುವಂಥವರಿಗೆ ಪ್ರಿಯವಾದಂತಹ ತಾಣವಾಗಿದೆ ಕೋಟೆ ಬೆಟ್ಟ. ಸುಂದರವಾದ ಕಾಫಿ ತೋಟಗಳು, ಹಸಿರು ಕಾಡುಗಳು ಮತ್ತು ಪಶ್ಚಿಮ ಘಟ್ಟಗಳ ಮನೋಹರ ದೃಶ್ಯಗಳನ್ನು ಒಳಗೊಂಡಿದೆ. 3 ವನ್ಯಜೀವಿ ಅಭಯಾರಣ್ಯಗಳು ಮತ್ತು 1 ರಾಷ್ಟ್ರೀಯ ಉದ್ಯಾನವನವನ್ನು ಹೊಂದಿದೆ. ಬ್ರಹ್ಮಗಿರಿ, ತಲಕಾವೇರಿ ಮತ್ತು ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯಗಳು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ನಿತ್ಯ ಹರಿದ್ವರ್ಣದ ಮಳೆಕಾಡು ಮತ್ತು ಶೋಲಾ ಅರಣ್ಯಗಳನ್ನು ಹೊಂದಿರುವ ಈ ಪುಟ್ಟ ಜಿಲ್ಲೆಯಲ್ಲಿ ಅಬ್ಬಿ, ಇರ್ವು, ಚೀಲಾವರ, ಮಲ್ಲಳ್ಳಿ ಮುಂತಾದ ಸುಂದರ ಜಲಪಾತಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಇತ್ತೀಚೆಗೆ ವಿಶೇಷವಾಗಿ ರಿವರ್ ರಾಫ್ಟಿಂಗ್ ಸಾಹಸಿ ಜಲಕ್ರೀಡೆ ಪ್ರವಾಸಿಗರನ್ನು ತನ್ನೆಡೆಗೆ ಕೈಬೀಸಿ ಕರೆಯುತ್ತಿದೆ. 53 ಪ್ರೇಕ್ಷಣೀಯ ಪ್ರವಾಸೋದ್ಯಮ ಸ್ಥಳಗಳನ್ನು ಹೊಂದಿದೆ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯ ವಿಶೇಷತೆಗಳ ಜೊತೆಯಲ್ಲಿ ಆ ಸ್ತಬ್ಧ ಚಿತ್ರದ ನಂತರ ಮುಂದೆ ಹೋಗ್ತಾ ಇರುವಂತಹ ಜಾನಪದ ಕಲಾ ತಂಡ ಕೊಡವ ಒಕ್ಕಲಿಗರ ಸುಗ್ಗಿ ಕುಣಿತ. ಶ್ರೀ ಕುಟ್ಟಪ್ಪ ಸುಗ್ಗಿ ಕುಣಿತ ಕಲಾ ತಂಡ ಕೊಡಗು ಜಿಲ್ಲೆ. ಸುಗ್ಗಿಯಲ್ಲಿ ಹಿಗ್ಗಿ ಕುಣಿಯುವಂತಹ ಜಾನಪದ ಕಲಾವಿದರು ಆ ರೈತರ ಬದುಕನ್ನ ತೋರಿಸುವಂತಹ ಪ್ರಯತ್ನ ಇಲ್ಲಾಗ್ತಾರೆ. ವಿಶೇಷವಾಗಿ ನೋಡ್ಬೋದು ಕೊಡಗಿನ ವಿಶೇಷ ದಿರಿಸಿನಲ್ಲಿ ಅಲ್ಲಿ ಕಲಾವಿದರು ಸಾಕ್ತಾ ಇದ್ದಾರೆ ಸ್ತಬ್ಧ ಚಿತ್ರದ ಹಿಂದೆ. ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಭೂತಪೂರ್ವ ಸಾಧನೆ. 1916ರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರ ಶ್ರಮದ ಫಲವಾಗಿ ಹಾಗೂ SG ಶಾಸ್ತ್ರಿಯವರ ಸಂಶೋಧನೆಯ ಫಲವಾಗಿ ಮೈಸೂರು ಶ್ರೀಗಂಧದೆಣ್ಣೆ ಸಾಬೂನು ಕಾರ್ಖಾನೆಯು ಮೈಸೂರಿನಲ್ಲಿ ಸ್ಥಾಪಿತವಾಯಿತು. ಸರಿಸುಮಾರು 108 ವರ್ಷಗಳಿಂದ ಪಾರಂಪರಿಕ ವಿಧಾನದೊಂದಿಗೆ ಪರಿಶುದ್ಧವಾದ ಶ್ರೀಗಂಧದ ಎಣ್ಣೆಯನ್ನು ಬಳಸಿ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸಲಾಗುತ್ತಿದೆ. ಸರ್ಕಾರಕ್ಕೆ ಲಾಭಾಂಶ ಕೊಡುವ ಸಾರ್ವಜನಿಕ ರಂಗದ ಉದ್ದಿಮೆಗಳ ಸಾಲಿನಲ್ಲಿ 21ನೇ ಸ್ಥಾನದಲ್ಲಿದ್ದ KSDL ಈಗ 3ನೇ ಸ್ಥಾನಕ್ಕೆ ಬಂದಿದೆ.
ಈ ವಾಣಿಜ್ಯ ಮತ್ತು ಆಧುನಿಕ ವ್ಯಾಪಾರದಲ್ಲಿ 2022-23ರಲ್ಲಿ 50 ಕೋಟಿ ಇದ್ದ ವಹಿವಾಟು ಹೊಸದಾಗಿ 452 ವಿತರಕರನ್ನು 210 ಹೊಸ ಏಜೆನ್ಸಿಗಳನ್ನು ನೇಮಕ ಮಾಡಿ 2023-24ನೇ ಸಾಲಿನಲ್ಲಿ 382 ಕೋಟಿ ರೂಪಾಯಿಗಳ ವಹಿವಾಟನ್ನು ಮಾಡಿದೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ. ನಮ್ಮ ಮುಂದಿನ ಗುರಿ ಎಂದರೆ ವಿದೇಶಿ ಮಾರುಕಟ್ಟೆ ಮೇಲೆ ಹಿಂದೆ 0.5% ಇದ್ದ ವಹಿವಾಟನ್ನು 15%ರಷ್ಟಿಗೆ ಅಂದರೆ 20 ಕೋಟಿ ರೂಪಾಯಿಗೆ ಏರಿಸುವುದೇ ಆಗಿದೆ. ಕಳೆದ 2 ವರ್ಷಗಳ ಆಡಳಿತ ವೈಖರಿಯನ್ನು ಮೆಚ್ಚಿ ಕರ್ನಾಟಕ ಸರ್ಕಾರದ ಕೆಂಪೇಗೌಡ ಪ್ರಶಸ್ತಿ ಕೂಡ ಬಂದಿದೆ. ನ್ಯೂಸ್ 18 ಚಾನೆಲ್ನ ಎಮರ್ಜಿಂಗ್ PSU ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ನಮ್ಮ KSDLನ ಮಾರಾಟ ಮತ್ತು ಲಾಭದ ಗಳಿಕೆಯಲ್ಲಿ 15% ಗಳಿಸಿ FMCG ವಲಯದಲ್ಲಿ ಅಗ್ರಗಣ್ಯ ಸ್ಥಾನ ಪಡೆದಿದೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ. ಬಂಧುಗಳೇ, 2022-23ನೇ ಸಾಲಿನಲ್ಲಿ 1375 ಕೋಟಿ ರೂಪಾಯಿಯ ವಹಿವಾಟನ್ನು ನಡೆಸಿದೆ. 181 ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ. 2023-24ರಲ್ಲಿ 1571 ಕೋಟಿ ವಹಿವಾಟು ಮಾಡಿ 362 ಕೋಟಿ ನಿವ್ವಳ ಲಾಭ ಗಳಿಸಿದೆ. 24-25ನೇ ಸಾಲಿನಲ್ಲಿ ಐತಿಹಾಸಿಕವಾಗಿ 1786 ಕೋಟಿ ರೂಪಾಯಿ ವಹಿವಾಟು ಮಾಡಿ 451 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಮೈಸೂರಿನ ಹೆಮ್ಮೆಯ ಸಂಸ್ಥೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ. ಚಪ್ಪಾಳೆಗಳು ಬರಲಿ ಬಂಧುಗಳೇ ಈ ಎಲ್ಲ ಸಾಧನೆಗೆ. ಮುಂದಿನ ಜಾನಪದ ಕಲಾ ತಂಡ ಹಾಲಕ್ಕಿ ಸುಗ್ಗಿ ಕುಣಿತ. ಉತ್ತರ ಕನ್ನಡ ಜಿಲ್ಲೆ ಹಾಗೂ ಕಾರವಾರದ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಹಾಲಕ್ಕಿ ಒಕ್ಕಲಿಗರು ಪ್ರದರ್ಶಿಸುವ ಸುಗ್ಗಿ ಕುಣಿತ ವರ್ಣರಂಜಿತವಾಗಿರುತ್ತೆ. ಚಳಿಗಾಲ ಕಳೆದು ವಸಂತ ಮಾಲ ಕಾಲಿಡುತ್ತಿದ್ದಂತೆ ಸುಗ್ಗಿ ಆರಂಭವಾಗುತ್ತದೆ. ಈ ಸಂದರ್ಭದಲ್ಲಿ ಸುಗ್ಗಿ ಕುಣಿತ ನಡೆಯುತ್ತೆ. ಈ ಕುಣಿತದಲ್ಲಿ ಭಾಗವಹಿಸುವ ಕಲಾವಿದರಿಗೆ ಮುಖ್ಯವಾಗಿ ಶಿರಭೂಷಣ ಹಾಗೂ ಪೊಗಡೆ ತುರಾಯಿ ಬೇಕು. ಈ ತುರಾಯಿಗಳಲ್ಲಿ ಬಣ್ಣ ಬಣ್ಣದ ಕಾಗದ, ಬೆಂಡು, ಬೇಗಡೆಗಳಾದ ತೆನೆಗಳ ಮೇಲೆ ಹಕ್ಕಿಗಳು ಕುಣಿತಂತೆ ಕಾಣುವ ಹಾಗೆ ಸಿದ್ಧಪಡಿಸಿರುತ್ತಾರೆ. ಕಲಾವಿದರು ಸೀರೆಯಲ್ಲಿ ಮೊಣಕಾಲಿನವರೆಗೆ ಬರುವಂತೆ ನೆರಿಗೆಯಾಗಿ ಉಡುತ್ತಾರೆ. ಮೇಲುಗಡೆ ಹಳದಿ, ಕೆಂಪು, ಹಸಿರು ಬಣ್ಣದ ನಿಲುವಂಗಿ ಧರಿಸಿರುತ್ತಾರೆ. ಹಾಲಕ್ಕಿ ಸುಗ್ಗಿ ಕುಣಿತ ಮಾಡ್ತಿರುವಂತಹ ಕಲಾವಿದರು ಶ್ರೀ ಗಣಪು ಬಡವ ಗೌಡ, ಉತ್ತರ ಕನ್ನಡ ಜಿಲ್ಲೆ. ಹಾವೇರಿಯ ಸ್ತಬ್ಧ ಚಿತ್ರ ಸಾಗುತ್ತಿದೆ. ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಮೈಲಾರ ಮಹದೇವಪ್ಪನವರು 8 ಜೂನ್ 1911ರಲ್ಲಿ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿನಲ್ಲಿ ಜನ್ಮ ತಾಳಿದ್ರು. ಸ್ವಾತಂತ್ರ್ಯ ಪಡೆಯುವ ಸಾಧನೆಯಲ್ಲಿ ತಮ್ಮ ಸರ್ವಸ್ವವನ್ನು ಅರ್ಪಿಸಿದ ದೇಶಭಕ್ತರ ಸಂಖ್ಯೆಯು ಅಸಂಖ್ಯ. ಅಂಥವರಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಇತಿಹಾಸ ಪ್ರಸಿದ್ಧವಾದ ಉಪ್ಪಿನ ಸತ್ಯಾಗ್ರಹ, ದಂಡಿ ಯಾತ್ರೆಯಲ್ಲಿ ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಿ ಹುತಾತ್ಮ ಮೈಲಾರ ಮಹದೇವಪ್ಪನವರು ನಾಡಿಗೆ ಹೆಮ್ಮೆಯನ್ನು ತಂದಿದ್ದಾರೆ. ಇವರೊಟ್ಟಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೆರಳಿನಂತೆ ಹಿಂಬಾಲಿಸಿ ದುಡಿದ ಅವರ ಪತ್ನಿ ಶ್ರೀಮತಿ ಸಿದ್ದಮ್ಮ ಮೈಲಾರರವರು ಈ ನಾಡಿಗೆ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯಲ್ಲಿ ರಾಷ್ಟ್ರಭಕ್ತಿಯನ್ನು ಜಾಗೃತಗೊಳಿಸುವುದು ಹಾಗೂ ಅದು ಶಾಶ್ವತವಾಗಿ ನೆಲೆಗೊಳ್ಳುವಂತೆ ಮಾಡಲು ಹುತಾತ್ಮ ಮೈಲಾರ ಮಹದೇವಪ್ಪ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅನ್ನು ಹಾವೇರಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದರ ನಂತರ ಸಾಕ್ತಾ ಇರುವಂತಹ ಕಲಾ ತಂಡಗಳು ಮಹಿಳಾ ಕೋಲಾಟದ ಜೊತೆಯಾಗಿ ಕಲಾವಿದರು ಅಲ್ಲಿ ಸಾಕ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಮಹಿಳೆಯರು ಎಲ್ಲ ರಂಗದಲ್ಲೂ ಕೂಡ ಯಶಸ್ಸು ಗಳಿಸಿರೋದು ಸಾಧನೆ ಮಾಡಿದ್ದು ನಾವು ಕಾಣ್ತಾ ಇದ್ದೀವಿ. ಜಾನಪದ ಕಲೆಯಲ್ಲೂ ಅಷ್ಟೇ ಮಹಿಳೆಯರು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಮಹಿಳಾ ಕೋಲಾಟವನ್ನು ನಿರ್ವಹಿಸಿಕೊಡ್ತಾ ಇರೋ ತಂಡ ಶ್ರೀ ನಿವಾಸ್ NK ವಿನಾಯಕ ಮಹಿಳಾ ಕೋಲಾಟ ತಂಡ, ಮಂಡ್ಯ ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸ್ತಬ್ಧ ಚಿತ್ರವನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಿ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ, ದೇವನಹಳ್ಳಿ ಕೋಟೆ ಮತ್ತು ಕೆಂಪೇಗೌಡರ ವಿಗ್ರಹವನ್ನು ನೀವು ಕಾಣ್ತಾ ಇದ್ದೀರಿ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನೆಯ ಕ್ಷೇತ್ರ. ಬೆಂಗಳೂರಿನಿಂದ 51 ಕಿಲೋಮೀಟರ್ ದೂರದಲ್ಲಿದೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿದೆ. ಇಲ್ಲಿ ಸುಬ್ರಹ್ಮಣ್ಯ ದೇವರನ್ನು ನಾಗರೂಪದಲ್ಲಿ ಆರಾಧನೆ ಮಾಡಲಾಗುತ್ತೆ. ದೇವನಹಳ್ಳಿ ಕೋಟೆಯು ಬೆಂಗಳೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ವಿಜಯನಗರ ಆಳ್ವಿಕೆಯಲ್ಲಿ ಆವತಿಯ ಪಾಳೆಗಾರ ರಣಭೈರೇಗೌಡ ಕ್ರಿಸ್ತಶಕ 1501ರಲ್ಲಿ ಆಮೆಯಾಕೃತಿಯಲ್ಲಿ ಕೋಟೆಯನ್ನ ನಿರ್ಮಾಣ ಮಾಡಿದ.
ಕೋಟೆಯು 1747ರಲ್ಲಿ ಮೈಸೂರಿನ ಒಡೆಯರವರ ಅಧೀನಕ್ಕೆ ಬಂದ ನಂತರ ಇದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ವಶವಾಯಿತು. ಟಿಪ್ಪು ಸುಲ್ತಾನ್ ಅವರ ಜನ್ಮಸ್ಥಳವು ದೇವನಹಳ್ಳಿಯಲ್ಲಿ 1791ರಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನ್ರಿಂದ ಈ ಕೋಟೆಯನ್ನು ವಶಪಡಿಸಿಕೊಂಡರು. ಕೋಟೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವಿದೆ, ಸಿದ್ಧಲಿಂಗೇಶ್ವರ ದೇವಸ್ಥಾನವಿದೆ, ಚಂದ್ರಮೌಳೇಶ್ವರ ದೇವಸ್ಥಾನ, ನಂಜುಂಡೇಶ್ವರ ದೇವಸ್ಥಾನವನ್ನು ಕಾಣಬಹುದು. ಕೆಂಪೇಗೌಡರ ವಿಗ್ರಹವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. 1510ರಲ್ಲಿ ಯಲಹಂಕದಲ್ಲಿ ಜನಿಸಿ ಮಾಧವ ಭಟ್ಟರ ಗುರುಕುಲದಲ್ಲಿ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಚೆನ್ನಾಂಬೆಯವರ ಜೊತೆ ವಿವಾಹವಾಗಿ 1531ರಲ್ಲಿ ಯಲಹಂಕ ನಗರದ ಸಾಮಂತರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಾರೆ. 1537ರಲ್ಲಿ ಬೆಂಗಳೂರು ನಿರ್ಮಾಣಕ್ಕೆ ಅಡಿಗಲ್ಲು ಹಾಕುತ್ತಾರೆ. ಕೆಂಪೇಗೌಡರು ಕೆಂಪಾಂಬುಧಿ ಕೆರೆ, ಧರ್ಮಾಂಬುಧಿ ಕೆರೆ, ಸಂಪಂಗಿರಾಮ ಕೆರೆ, ಚೆನ್ನಮ್ಮನ ಕೆರೆ, ಕಾರಂಜಿ ಕೆರೆ, ಹಲಸೂರು ಕೆರೆಗಳನ್ನು ನಿರ್ಮಾಣ ಮಾಡಿದರು. ಕೆಂಪೇಗೌಡರು ದೊಡ್ಡ ಬಸವನಗುಡಿ, ಆಂಜನೇಯ ಗುಡಿ, ಕೆರೆ, ಕಾರಂಜಿ ಕೆರೆ, ಗವಿಗಂಗಾಧರೇಶ್ವರ ಗುಡಿ, ಹಲಸೂರಿನ ಸೋಮೇಶ್ವರ ಗುಡಿ ಎಲ್ಲವನ್ನ ನಿರ್ಮಾಣ ಮಾಡಿ ಇತಿಹಾಸವನ್ನ ಸೃಷ್ಟಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸ್ತಬ್ಧ ಚಿತ್ರದ ಮುಂದೆ ಮಹಿಳಾ ಪಟದ ಕುಣಿತ ಸಾಕ್ತಾ ಇದ್ರೆ, ಅದರ ಹಿಂದೆ ಮಹಿಳಾ ವೀರಗಾಸೆ ತಂಡ ಸಾಕ್ತಾ ಇದೆ. ಬಂಧುಗಳೇ, ಶೈವ ಸಂಪ್ರದಾಯದ ಒಂದು ಮಹತ್ವಪೂರ್ಣ ಕಲೆ ವೀರಗಾಸೆ. ಸಂಪ್ರದಾಯದ ವಿರುದ್ಧ ಸಿಡಿದೆದ್ದ ಪ್ರಗತಿಶೀಲ ವಿಚಾರಧಾರೆ ಈ ಕಲೆಗೆ ಹಿನ್ನೆಲೆ. ದಕ್ಷ ಬ್ರಹ್ಮನ ಯಜ್ಞವನ್ನ ಧ್ವಂಸ ಮಾಡಿ ಬಂದ ವೀರಭದ್ರನ ವಿಜೃಂಭಣೆಯೇ ವೀರಗಾಸೆ. ಮಹಿಳಾ ವೀರಗಾಸೆಯನ್ನ ನೆರವೇರಿಸಿಕೊಡ್ತಾ ಇರುವಂತಹ ತಂಡ ಶ್ರೀಮತಿ ಪಲ್ಲವಿ KH ಮಹಿಳಾ ವೀರಗಾಸೆ ಕಲಾ ತಂಡ, ಒಲಿಹಳ್ಳಿ, ಕಡೂರು, ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದೆ ಭದ್ರ ಬಾಲ್ಯ ಯೋಜನೆ ಚಿಕ್ಕಮಗಳೂರು ಜಿಲ್ಲೆ ಸ್ತಬ್ಧ ಚಿತ್ರ. ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಅಸ್ತಿತ್ವಕ್ಕೆ ಬಂದಿರುವ ಭದ್ರ ಬಾಲ್ಯ ಯೋಜನೆಯು ಪ್ರತಿ ಮಗುವು ಸುರಕ್ಷಿತ, ಗೌರವಪೂರ್ವಕ ಮತ್ತು ಸಬಲೀಕೃತ ಬಾಲ್ಯವನ್ನು ಅನುಭವಿಸುವಂತೆ ಮಾಡುವ ಪರಿಕಲ್ಪನೆ ಹೊಂದಿದೆ. ಭದ್ರ ಬಾಲ್ಯ ಯೋಜನೆಯು ವಿಶಿಷ್ಟವಾದ ಪರಿಕಲ್ಪನೆಯೊಂದಿಗೆ ರೂಪುಗೊಂಡಿದ್ದು ಮಕ್ಕಳಲ್ಲಿ ಆತ್ಮವಿಶ್ವಾಸ, ಸ್ವಯಂ ಪ್ರೇರಣೆ, ವಿವೇಚನಾ ಶಕ್ತಿ ಮತ್ತು ಸ್ವಾವಲಂಬನೆಯ ಕಲ್ಪನೆ ಮೂಡಿಸುತ್ತದೆ. ಬಾಲ್ಯ ವಿವಾಹ, ಲೈಂಗಿಕ ಶೋಷಣೆ, ಅಪ್ರಾಪ್ತ ವಯಸ್ಸಿನಲ್ಲಿ ಗರ್ಭಧಾರಣೆ ಈ ವಿಷಯಗಳ ಬಗ್ಗೆ ಅರಿವು ಮೂಡಿಸಿ ಶಿಕ್ಷಣದ ಮಹತ್ವದ ಬಗ್ಗೆ ಜ್ಞಾನ ತುಂಬಿ ಅವರಲ್ಲಿ ಆತ್ಮವಿಶ್ವಾಸ ದುಪ್ಪಟ್ಟು ಮಾಡಿ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಮಾಡುವ ಏಕೈಕ ಉದ್ದೇಶವನ್ನು ಹೊಂದಿದೆ ಈ ಭದ್ರ ಬಾಲ್ಯ ಯೋಜನೆ. ಹಾಗೆ ಆ ಸ್ತಬ್ಧ ಚಿತ್ರ ಹಿಂದೆ ಸಾಕ್ತಾ ಇರುವ ಜನಪದ ಕಲಾ ತಂಡ ಸಿದ್ದಿ ಡಮಾಮಿ ನೃತ್ಯ, ಬುಡಕಟ್ಟು ಜನಾಂಗದ ನೃತ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಡಮಾಮಿ ನೃತ್ಯ ಕಲಾ ತಂಡ, ಶ್ರೀ ಜೂಲಿಯಸ್ ಫಿ ಫರ್ನಾಂಡಿಸ್ ಅವರ ತಂಡ ಬುಡಕಟ್ಟು ಜನಾಂಗದ ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರ ಹಿಂಭಾಗದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಡ್ರಗ್ ಮುಕ್ತ ಕ್ಯಾಂಪಸ್ ಅಭಿಯಾನ. ಕರ್ನಾಟಕ ರಾಜ್ಯದ ಯುವ ಜನತೆಯಲ್ಲಿ ಮಾದಕ ವಸ್ತು ದುರುಪಯೋಗವನ್ನು ತಡೆಯುವ ರಾಜ್ಯ ಮಟ್ಟದ ಹೋರಾಟಕ್ಕೆ ಬೆಂಬಲವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡ್ರಗ್ ಮುಕ್ತ ಕ್ಯಾಂಪಸ್ ಅಭಿಯಾನವನ್ನು ರೂಪಿಸಿದೆ. ಮಾದಕ ವಸ್ತು ಬಳಕೆಗೆ ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರಗಳನ್ನು ದೃಶ್ಯ ಮೂಲಕವಾಗಿ ಪರಿಚಯಿಸಿ ಕೌನ್ಸಿಲಿಂಗ್, ಪಿಯರ್ ಸಮೀಕ್ಷೆ, ಯೋಗ ಹಾಗೂ ಕ್ರೀಡೆಗಳಂತಹ ಆರೋಗ್ಯಕರ ಪರ್ಯಾಯಗಳನ್ನು ಪ್ರಚಾರ ಮಾಡುತ್ತದೆ. ಕರ್ನಾಟಕ ಸರ್ಕಾರ ವಿದ್ಯಾಸಂಸ್ಥೆಗಳಲ್ಲಿ ಡ್ರಗ್ ಮತ್ತು ತಂಬಾಕು ವಿರುದ್ಧ ಕಡ್ಡಾಯ ಕ್ರಮ ಕೈಗೊಂಡಿದೆ. ಎಲ್ಲ ಕಾಲೇಜುಗಳಲ್ಲಿ ಯೋಗವನ್ನು ಕಡ್ಡಾಯಗೊಳಿಸಿ ವಿದ್ಯಾರ್ಥಿ ಕಲ್ಯಾಣ ಕ್ರಮಗಳನ್ನು ಜಾರಿಗೊಳಿಸಿದೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ. ಆರೋಗ್ಯವಂತ ಮನಸ್ಸುಗಳು, ಡ್ರಗ್ ಮುಕ್ತ ಕಾಲೇಜುಗಳು, ನಶಾಮುಕ್ತ ಕ್ಯಾಂಪಸ್, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಭಾರತ. ಬಂಧುಗಳೇ, ಮುಂದೆ ಬರ್ತಾ ಇರುವಂತಹ ಕಲಾ ತಂಡ ಕರಡಿ ಮಜಲು. ಕಲಾವಿದರು ಕೆಸೆ ಪಂಚೆ, ಕೆಸೆ ಅಂಗಿ, ತಲೆಗೆ ಪೇಟ, ಹಣೆಗೆ ವಿಭೂತಿ, ನಡುವಿಗೆ ಕೆಂಪು ವಸ್ತ್ರವನ್ನ ಕಟ್ಟಿಕೊಂಡು ಈ ನೃತ್ಯ, ಈ ಕಲೆ ನಂದಿ ಧ್ವಜದ ಕುಣಿತಕ್ಕೆ, ಕರಡಿ ವಾದ್ಯದ ಮೇಳಕ್ಕೆ ಬೇಕೇ ಬೇಕು. ಇದರ ಧ್ವನಿ ಚಿರಧ್ವನಿಯಾಗಿದ್ದರೂ ಕೂಡ ಕೇಳಲು ಇಂಪಾಗಿರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ. ಈಗ ತಯಾರಿ ಅಂತೂ ಜೋರಾಗಿ ನಡೀತಾ ಇದೆ. ಶ್ರೀನಿವಾಸ್ ಸರ್, ಜಂಬೂ ಸವಾರಿ ಸಿದ್ಧತೆ ಅಂತೂ ಜೋರಾಗಿ ನಡೀತಾ ಇದೆ. ಸೊ ಈ ಜಂಬೂ ಸವಾರಿಯ ಇತಿಹಾಸವನ್ನು ಆರಂಭ ಆದ ನಂತರ ನೋಡೋಣ, ಅಂದರೆ ಜಂಬೂ ಸವಾರಿ ಶುರು ಆದ ನಂತರ ನೋಡೋಣ.
ಬಟ್ ಈ ಮೈಸೂರು ಸಂಸ್ಥಾನದ ರಾಜರ ಇತಿಹಾಸವನ್ನು ಕೆದಕೋದಾದ್ರೆ ಈಗ ಈ ಜಂಬೂ ಸವಾರಿ ನಾವು ನೋಡ್ತಿದ್ದೀವಲ್ಲ, ಈ ವಿರಾಟ್ ಸ್ವರೂಪ ಇದೆಯಲ್ಲ, ಇವತ್ತು ಇದನ್ನು ವಿರಾಟ್ ಸ್ವರೂಪ, ವೈಭವ, ವಿಸ್ತಾರ ನೋಡ್ತೇವೆ. ಆದರೆ ಇದು ಅನೇಕ ವರ್ಷಗಳಿಂದ, ಶತಮಾನಗಳಿಂದ ಬೆಳ್ಕೊಂಬಂದಿದೆ. ಒಂದೇ ದಿನ ಒಂದೇ ರಾತ್ರಿಯಲ್ಲಿ ಇದು ಬೆಳೆದಿದ್ದಲ್ಲ. ಹೆಚ್ಚಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಸರಾಕ್ಕೆ ಒಂದು ಹೆಚ್ಚಿನ ಆಯಾಮ ಸಿಕ್ತು. ದಸರಾ ನವರಾತ್ರಿ ಅನ್ನೋದು ಧಾರ್ಮಿಕ ರಾಜವಂಶದ ಒಂದು ಆಚರಣೆಯಾಗಿ, ಸರ್ಕಾರದ ಆಚರಣೆಯಾಗಿ, ನಾಡ ಹಬ್ಬವಾಗಿ ಇಷ್ಟೊಂದು ದೃಷ್ಟಿಕೋನಗಳಿಂದ ಅದೊಂದು ಆಗಿದೆ. ಉದಾಹರಣೆಗೆ ದಸರಾ ಸಮಯದಲ್ಲಿ ಎಕ್ಸಿಬಿಷನ್ ಶುರು ಮಾಡೋದು, ವಸ್ತು ಪ್ರದರ್ಶನ. ಆ ವಸ್ತು ಪ್ರದರ್ಶನ ಎಷ್ಟೋ ವರ್ಷಗಳಿಂದ ಅನೇಕ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಲ್ಲದೆ ನಮ್ಮ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ, ಅಲ್ಲಿ ಬರೋವರಿಗೆ ಅದು ಒಂದು ವಿಧವಾದ ಶೈಕ್ಷಣಿಕ ಒಂದು ದೃಷ್ಟಿಯಿಂದಲೂ ಕೂಡ ಉಪಯೋಗವಾಗಿದೆ. ದಸರಾ ಸಮಯ ಅಂದರೆ ಅದೊಂದು ವಿಶ್ವಕೋಶ. ಅಲ್ಲಿ 10 ವಿಧವಾದ ಕಾರ್ಯಕ್ರಮ ನಡೆಯುತ್ತೆ. ಈಗ ಎಕ್ಸಿಬಿಷನ್ ಹೇಳಿದೆ, ಕವಿಗೋಷ್ಠಿ ನಡೆಯುತ್ತೆ, ನಾಡಿನ ಪ್ರಸಿದ್ಧ ಕವಿಗಳು ಬರ್ತಾರೆ, ಪುಷ್ಪ ಪ್ರದರ್ಶನ ನಡೆಯುತ್ತೆ, ಆಮೇಲೆ ಇದು ಮಕ್ಕಳ ದಸರಾ, ಯುವ ದಸರಾ, ಪದಪುಷ್ಪ ಪ್ರದರ್ಶನ, ಮಕ್ಕಳ ದಸರಾ, ಹೀಗೆ ಸುಮಾರು 10 ವಿಧವಾದ ಚಟುವಟಿಕೆಗಳು. ಹಿಂದೆ ಸಿನಿಮಾ ಕೂಡ ಇರ್ತಾ ಇತ್ತು. ಹೀಗಾಗಿ ದಸರಾಮಯ ಸಮಯಕ್ಕೆ ಹೋದಾಗ ಅದೊಂದು ವಿಶ್ವಕೋಶ, ನಮಗೆ ಜ್ಞಾನ ಸಿಗುತ್ತೆ, ಅನೇಕ ವಿಧವಾದ ಒಂದು ಮನೋರಂಜನೆ ಸಿಗುತ್ತೆ, ಧಾರ್ಮಿಕ ಸಂತೃಪ್ತಿ ಸಿಗುತ್ತೆ. ಈ ರೀತಿಯಾಗಿ ದಸರಾವನ್ನು ಒಂದು ವ್ಯಾಪಕವಾದ, ಅದ್ಭುತವಾದ, ವಿಸ್ತಾರವಾದ ಒಂದು ಪ್ರದರ್ಶನ, ಒಂದು ಘಟಕವನ್ನಾಗಿ ಮಾಡಿದ್ದು ಈ ಒಡೆಯರು ಮಾಡಿದ್ದು. ಹೀಗಾಗಿ ಇದು ಕೇವಲ ಒಂದು ರಾಜಮನೆತನದ ವೈಯಕ್ತಿಕವಾದ ಚಟುವಟಿಕೆ ಆಗದೆ ನಾಡ ಹಬ್ಬ. ಹಾಗಾದ್ರೇನು ನಾಡ ಹಬ್ಬ ಅಂದರೆ? ಈ ಹಬ್ಬವನ್ನು ನೀವು ಬೆಳಗ್ಗೆ ನೋಡಿರ್ಬೋದು, ಯದುವೀರ ಅವರು ಅನೇಕ ವಿಧವಾದ ಧಾರ್ಮಿಕ ಆಚರಣೆಗಳಲ್ಲಿ ಅವರು ತೊಡಗಿಕೊಂಡಿದ್ದರು. ಇದು ಬರೀ ಧಾರ್ಮಿಕ ಸಾಂಪ್ರದಾಯಿಕ ಪೂಜೆ ವಿಧಿವಿಧಾನಗಳ ಅಷ್ಟೇ ಅಲ್ಲ. ಇದು ಎಷ್ಟರ ಮಟ್ಟಿಗೆ ಅಂತಂದರೆ ಹೆಚ್ಚಿನ ವಿಧವಾದ ಆಕರ್ಷಣೆಗಳಿಂದ ಕೂಡಿತ್ತು. ಉದಾಹರಣೆಗೆ ದಸರಾ ಟೈಮಲ್ಲಿ ಈ ಪ್ರಜಾಪ್ರತಿನಿಧಿ ಸಭೆ ಮಾಡ್ತಿದ್ದರು ಹಿಂದೆ. ನಮ್ಮಲ್ಲಿ ಮೈಸೂರು ಒಡೆಯರು ಎಂಥ ದೂರದೃಷ್ಟಿಯುಳ್ಳವರು, ಎಷ್ಟು ಪ್ರಜಾವಾತ್ಸಲ್ಯ ಉಳ್ಳವರು ಅಂದರೆ, ಪ್ರಜಾಪ್ರತಿನಿಧಿ ಸಭೆ. ಅವರು ದರ್ಪಿಷ್ಟ ರಾಜರಲ್ಲ, ಪ್ರಜಾಪ್ರತಿನಿಧಿಗಳ ಸಭೆಯನ್ನು ದಸರಾ ಟೈಮಲ್ಲಿ ಮಾಡ್ತಿದ್ರು. ಸೊ ದಸರಾ ಟೈಮಲ್ಲಿ ಆ ಪ್ರಜಾಪ್ರತಿನಿಧಿ ಸಭೆ ಆಗ್ತಿತ್ತು ಮತ್ತು ಅನೇಕ ವಿಧವಾದ ಚಟುವಟಿಕೆಗಳಿಂದ ದಸರಾ ಒಂದು ವೈಭವ ಅಷ್ಟೇ ಅಲ್ಲ, ಅರ್ಥಪೂರ್ಣವಾದ ಒಂದು ಚಟುವಟಿಕೆಯಾಗಿ, ಜನೋಪಯೋಗಿಯಾಗಿ. ಉದಾಹರಣೆಗೆ ಅಲ್ಲಿ ಬರುವ ಅನೇಕ ಕಾರ್ಯಕ್ರಮಗಳಿಂದ ಬರೀ ಮನೋರಂಜನೆ ಅಲ್ಲ, ನೀತಿ, ರಾಜ್ಯದ ಆರ್ಥಿಕ ಪ್ರಗತಿಯನ್ನು, ಬೆಳವಣಿಗೆಯನ್ನು ನಾವು ನೋಡೋದಕ್ಕೆ ಕೂಡ ಸಾಧ್ಯವಾಯಿತು. ನಮ್ಮ ದಸರಾ ನವರಾತ್ರಿಯನ್ನು ನೋಡೋದಕ್ಕೆ ಸಾಮಾನ್ಯವಾಗಿ 8-10 ಲಕ್ಷ ಜನ ಬರ್ತಾರೆ. ನಾನಾ ದೇಶಗಳಿಂದ ಈಗ ಅದನ್ನು ತೋರಿಸ್ತಾರೆ ವಿದೇಶಿಯರು, ಅವರು ಎಷ್ಟು ಸಂತೋಷ ಪಡ್ತಾರೆ ಅಂತ. ನಾನು ನಿಜವಾಗಿಯೂ ಅನೇಕ ದೇಶಗಳ ಸಮಾರಂಭ ನೋಡಿದ್ದೇನೆ. ಇಷ್ಟು ವರ್ಣರಂಜಿತವಾದ, ಇಷ್ಟು ಅರ್ಥಪೂರ್ಣವಾದ, ಇಷ್ಟು ವೈಭವದ ಆಚರಣೆ ಯಾವ ದೇಶವೂ ಇದೆ. ಯಾಕೆಂದರೆ ಇದಕ್ಕೊಂದು ಪರಂಪರೆ ಇದೆ. ಹೌದೌದು. ಈ ಪರಂಪರೆಯಿಂದ ಇದ್ದಕ್ಕಿದ್ದಂಗೆ ಇವೆಲ್ಲ ಮಾಡಲಿಲ್ಲ. ಆದರೆ ಈಗ ಇದು ನಾಡ ದಸರಾ ಅಂದ್ರೇನು, ಈ ಒಬ್ಬ ರಾಜನ ವೈಯಕ್ತಿಕವಾದ ಒಂದು ಚಟುವಟಿಕೆ ಅಲ್ಲದೆ ಇಡೀ ಸಮುದಾಯ, ಇಡೀ ಸಮಾಜವೇ ಇದನ್ನು ಆಚರಿಸುತ್ತೆ. ಒಂದು
ನಾಡ ಹಬ್ಬ ಸರ್ ಅಂದಾಗ ಒಂದು ಕ್ಯೂರಿಯಾಸಿಟಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ. ಅಂದರೆ ಈ ನಾಡ ಹಬ್ಬ ಇತಿಹಾಸದಲ್ಲೇ ಹಬ್ಬ ಬೇಡ ಅಂತ ಯಾವತ್ತಾದರೂ ಸಂದರ್ಭದಲ್ಲಿ ಅನಿಸಿದೆಯಾ ರಾಜರಿಗೆ? ಆ ಥರ ಸಮಯ ಬಂದಿದೆಯಾ? ದಸರಾ ಹಬ್ಬ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಥವಾ ಆರ್ಥಿಕವಾಗಿ ಏನೋ ಸಮಸ್ಯೆಯಿಂದ ಯಾವತ್ತಾದರೂ ದಸರಾ ಹಬ್ಬವನ್ನು ನಿಲ್ಲಿಸಿರುವಂಥ ಉದಾಹರಣೆ ಇದೆಯಾ? ಇದೆ. ನನಗೆ ಗೊತ್ತಿಲ್ಲ. ಇದೆಯಾ? ಇದೆ. ನಾನಿದ್ದೆ, ನಾನು ವಿದ್ಯಾರ್ಥಿಯಾಗಿದ್ದೆ. 1953 2-3 ಸತಿ ನಿಂತೋಗಿದೆ ದಸರಾ. ಅದು ಆರ್ಥಿಕ ಕಾರಣ ಅಲ್ಲ, ಯಾವುದೋ ಒಂದು ಕ್ಷುಲ್ಲಕ ವಿಷಯಕ್ಕೆ ಒಂದು ಸಮಾಜದಲ್ಲಿ ಘರ್ಷಣೆ ಆಯಿತು. ಮೈಸೂರು ಮಹಾರಾಜರು ಜಂಬೂ ಸವಾರಿ ನಿಲ್ಲಿಸಿ ಕಾರಲ್ಲಿ ಹೋದರು. ಹೀಗೆ ಒಂದು 2-3 ಸಾರಿ ಅದನ್ನು ಯಾವುದೋ ಒಂದು ಕಾರಣದಿಂದ ದಸರಾ ನಿಲ್ಲಿಸಿದ್ದು ಉಂಟು. ಆದರೆ ಈ ದಸರಾ ಎಷ್ಟು ಪರಂಪರೆ ಅಂದರೆ ಮೈಸೂರಿನಕ್ಕೆ ಆದಾಯ ಕೊಡೋ ಒಂದು ಚಟುವಟಿಕೆ. ಮೈಸೂರಿನ ಜನ, ಅವರಿಗೆ ಇಷ್ಟು ಜನ ಬಂದಾಗ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ, ಊರಿಗೆ. ಸೊ ನಾನು ಹೇಳ್ತಿದ್ದೆ, ನಾಡ ಹಬ್ಬ ಅಂದರೆ ಸರ್ಕಾರ. ವಿಜುವಲ್ಸನ್ನು ಕೂಡ ನಾವು ಗಮನಿಸ್ತೇವೆ. ಅಂಬಾರಿ ತಯಾರಿ ನಡೀತಾ ಇದೆ ಸರ್. ಈಗ ಅಭಿಮನ್ಯು ಮತ್ತೊಮ್ಮೆ ಅಂಬಾರಿಯನ್ನು ಹೊರಲಾಗ್ತಾ ಇರುವಂಥದ್ದು ಈಗ ಸಿದ್ಧತೆ ಅಂತೂ ನಡೀತಾ ಇದೆ. ಬಟ್ ಒಂದು ಪ್ರಶ್ನೆ, ಅಂಬಾರಿ ಅಂತ ವಿಚಾರ ಅಂತ ಬಂದಾಗ ಇಷ್ಟು ಡಿಲೇ ಯಾಕೆ? ಈಗ ಅದನ್ನು ಕಟ್ಟೋದಕ್ಕೆ ಯಾಕೆ ಡಿಲೇ ಮಾಡ್ತಾರೆ? ಈಗ ಆಗಲೇ ರೆಡಿ ಮಾಡಬಹುದಾಗಿತ್ತು ಅಂತ ನನ್ನ ಪ್ರಕಾರ. ಬಟ್ ಈಗ ಕಟ್ಟೋದಕ್ಕೆ ರೆಡಿ ಅಂದರೆ ಈಗ ಸಮಯ ಬೇಕು, ಒಂದು ಅರ್ಧ ಗಂಟೆ ಬೇಕಾಗಿಲ್ಲ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಡಿಲೇ ಅಲ್ಲ, ಕಟ್ಟೋದು ಇಂಥ ಸಮಯವೇ ಅಂತಲೇ ಹೇಳಿತಾ, ಅದು ನಿಗದಿ ಆಗಿರುತ್ತೆ. ಕಟ್ಟೋದು ಒಬ್ಬ ಅವನು ಎಕ್ಸ್ಪರ್ಟ್ ಇದ್ದಾನೆ, ಅವನು ಮುಸ್ಲಿಂ, ಅವನು ಕಟ್ತಾನೆ. ಅವನು ಯಾವಾಗಲೂ ಕಟ್ಟೋಕ್ಕಾಗಲ್ಲ. ನೀವು 4:45 ಅವನು ಬೆಳಗಿಂದ ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. 750 kg ಇರೋದು. ಈ ಯಾವಾಗ ಕಟ್ಟೋದು ಅನ್ನೋದು ಟೈಮು ಕೂಡ ನಿಗದಿಯಾಗಿರುತ್ತೆ. ಅದ್ರಾಗೇನು ತಡ ಏನಿಲ್ಲ. ಕಟ್ಟಿದ ಮೇಲೆ ಆಮೇಲೆ ಅದನ್ನೆಲ್ಲ ನೋಡಿ ಆವಾಗ ಮೂರ್ತಿಯನ್ನು ಸ್ಥಾಪಿಸ್ತಾರೆ. ಸೊ ಇದು ಅಂಬಾರಿಯನ್ನು ಸ್ಥಾಪಿಸಿ ಮುಂಚೆ ಮಹಾರಾಜರು ಕೂತ್ಕೊಳ್ತಾ ಇದ್ದರು, ಆಮೇಲೆ ಬಿಟ್ಟುಬಿಟ್ರು. ಯಾಕೆಂದರೆ ದಸರಾ, ನವರಾತ್ರಿ, ವಿಜಯದಶಮಿ ಒಬ್ಬ ರಾಜನ ವೈಭವದ ಒಂದು ಪ್ರದರ್ಶನವಾಗಿತ್ತು. ಆಮೇಲೆ ಬರ್ತಾ ಬರ್ತಾ ಅದು ಸಾಂಪ್ರದಾಯಿಕ, ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮ ಎಲ್ಲ ಆಯಾಮಗಳನ್ನು ಒಳಗೂಡಿ ವಿಶೇಷವಾದ, ನಾನಾಗಲೇ ಹೇಳ್ತಿದ್ದೆ, ಯಾವುದೇ ದೇಶದಲ್ಲೂ ಕೂಡ ಇಷ್ಟೊಂದು ವಿಶಾಲವಾದ, ಇಷ್ಟೊಂದು ಆಕರ್ಷಣೆಗಳನ್ನು ಜನಪದಗಳು ಒಳಗೊಂಡಿಲ್ಲ. ನೋಡಿ, ಇಲ್ಲಿ ಆಧುನಿಕ ಚಟುವಟಿಕೆ ಇದೆ, ಜಾನಪದ ಇದೆ, ಟ್ರೈಬಲ್, ಆ ಸಂಸ್ಕೃತಿಯ ಪ್ರದರ್ಶನ ಇದೆ. ಈ ಎಲ್ಲ ಅಂಶಗಳನ್ನು ಸೇರಿ ಅದೊಂದು ವಿಶ್ವರೂಪವಾಗಿ ನಮಗೆ ಕಾಣಿಸ್ತಿದೆ. ಇಂತಹ ಒಂದು ವೈಭವ, ಒಂದು ವೈಶಿಷ್ಟ್ಯಪೂರ್ಣವಾದ ದಸರಾ ನಮ್ಮಲ್ಲಿ ಎಲ್ಲೂ ಕಾಣಿಸ್ತಿರಲ್ಲ. ಮೈಸೂರಿನ ಒಡೆಯರು ಇಲ್ಲಿ ದರ್ಬಾರ್ ನಡೆಸ್ತಾ ಇದ್ದರು. ಆಮೇಲೆ ಈಗ ದರ್ಬಾರ್ ಅನ್ನೋದಿಲ್ಲ, ಮೈಸೂರು ಒಡೆಯರೇ ಇಲ್ವಲ್ಲ. ಹೀಗಾಗಿ ಸಾಂಕೇತಿಕವಾಗಿ ನಡೆಸ್ತಾರೆ. ಇವತ್ತು ಬೆಳಗ್ಗೆ ಅವರು ಖಾಸಗಿ ದರ್ಬಾರ್ ಆಯಿತು, ಯದುವೀರ ಖಾಸಗಿ ದರ್ಬಾರ್ ಆಯಿತು. ಇವತ್ತು ಅವರು ಪೂಜೆ ಮಾಡಿದ್ರು. ಈ ಪೂಜಾ ವಿಧಾನ ಇದೆಯಲ್ಲ, ಯಾಕೆಂದ್ರೆ ದಸರಾ ಶುರುವಾಗೋದು ಪೂಜೆಯಿಂದ. ಚಾಮುಂಡೇಶ್ವರಿ ಇನಾಗರೇಷನಲ್ಲಿ ಚಾಮುಂಡೇಶ್ವರಿ, ನಾವು ಇದನ್ನು ಆಚರಿಸ್ತೇವೆ, ನಮ್ಮನ್ನು ನಿರ್ವಿಘ್ನವಾಗಿ ನಡೆಸ್ಕೊಡಮ್ಮ ಅಂತ ಕೇಳ್ಕೊಂಡಿದ್ದಾಯಿತು. ಇವತ್ತೆಲ್ಲ ಅವರು ಶಾಸ್ತ್ರೋಕ್ತವಾಗಿ ಬನ್ನಿ ಪೂಜೆ ಮಾಡಿದ್ರು. ಅನೇಕ ಆಚರಣೆಗಳು ಬರುತ್ತವೆ. ಆಮೇಲೆ ಈ ಆಯುಧ ಪೂಜೆ ಆಗದ ನಾನು ಹೇಳಿದೆ, ಇನ್ನೊಂದು ಸತಿ ಹೇಳ್ತೀನಿ. ಇದು ಆಯುಧ ಯಾತಕ್ಕೆ ಮುಖ್ಯ ಅಂದರೆ, ಇಲ್ಲಿ ದಸರಾ ಅಂದರೆ ಯುದ್ಧ, ಘರ್ಷಣೆ, ಒಳ್ಳೆಯದು ಮತ್ತು ಕೆಟ್ಟದ್ದು ಅಂಶಗಳ ಎರಡು ನಡುವಿನ ಸಂಘರ್ಷ ಆಗತ್ತೆ. ಆ ಸಂಘರ್ಷದಲ್ಲಿ ಒಳ್ಳೆಯದಕ್ಕೆ ಜಯ ಸಿಗತ್ತೆ. ಆದ್ದರಿಂದ ಈ ಯುದ್ಧ ಅನ್ನೋದು ಬಹಳ ಮುಖ್ಯವಾದ್ದು. ಅಲ್ಲಿ ತೋರಿಸ್ತಾರೆ, ಅಲ್ಲಿ ಎಲ್ಲ ಆಯುಧಗಳನ್ನು ಮತ್ತು ಎಲ್ಲ ವಿಧವಾದ ಗಾಡಿಗಳನ್ನು, ಆಯುಧ ಪೂಜೆ, ಪಟ್ಟದ ಕುದುರೆ, ಪಟ್ಟದ ಆನೆ ಎಲ್ಲವನ್ನು ತೋರಿಸಿ ಈ ಯುದ್ಧದ ಪ್ರಸ್ತಾಪ ಅಲ್ಲಿ ಬರುತ್ತೆ. ತೀವ್ರ ಒತ್ತಡಕ್ಕೆ ಒಳಪಡುತ್ತಿವೆ. ಈ ಹಿನ್ನೆಲೆಯಲ್ಲಿ ಸುಸ್ಥಿರ ವ್ಯವಸ್ಥೆಗಳತ್ತ ಸಾಗುವುದು ಆಯ್ಕೆಯ ವಿಷಯವಲ್ಲ, ಅದು ಅತ್ಯಗತ್ಯವಾಗಿದೆ. ಈ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿರುವ ಸಂಸ್ಥೆಯೇ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ.
ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಸ್ಥಾಪಿತಗೊಂಡ ಈ ಸಂಸ್ಥೆ ಬೆಂಗಳೂರು ನಗರದಲ್ಲಿದೆ. ಪುನರ್ನವೀಕರಣೀಯ ಇಂಧನ ಸಂರಕ್ಷಣಾ ತಂತ್ರಜ್ಞಾನಗಳು ಮತ್ತು ಗ್ರಾಮೀಣ ಅಭಿವೃದ್ಧಿಯ ಕ್ಷೇತ್ರಗಳಲ್ಲಿ ಶೋಧನೆ, ತರಬೇತಿ ಮತ್ತು ಸಾಮರ್ಥ್ಯ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ. ಗಾಂಧೀಜಿಯವರ ಸ್ವಾವಲಂಬನೆ, ಸ್ಥಿರತೆಯ ಹಾಗೂ ಗ್ರಾಮೀಣ ಅಭಿವೃದ್ಧಿಯ ತತ್ವಗಳನ್ನು ಆಧಾರವಾಗಿ ಮಾಡಿಕೊಂಡಿದೆ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಯ ನಂತರ ಇನ್ನು 2 ಜನಪದ ಕಲಾ ತಂಡಗಳು ಬರ್ತಾ ಇದೆ. ಒಂದು ತಮಟೆಯ ಸದ್ದಿಗೆ ಹೂವನ್ನು ಹಿಡಿದು ನೃತ್ಯ ಮಾಡ್ತಾ ಸಾಕ್ತಾ ಇರುವಂತಹ ತಂಡ ಒಂದಾದರೆ, ಮತ್ತೊಂದು ನಮ್ಮ ಪ್ರಾಚೀನ ಕಲೆಗಳಂತಹ ಕಂಸಾಳೆ ನೃತ್ಯವನ್ನು ಮಾಡ್ತಾ ಜನಪದ ಕಲಾವಿದರು ಬರ್ತಾ ಇದ್ದಾರೆ. ಅದಾದ ನಂತರ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಸುಮಾರು 60ಕ್ಕೂ ಹೆಚ್ಚು ಕಲಾ ತಂಡಗಳು ಇಂದಿನ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇರೋದು. ಈ ಒಂದು ಜಂಬೂ ಸವಾರಿ ಮೆರವಣಿಗೆ ಭಾಗವಹಿಸಲಿಕ್ಕೆ ಬಹಳಷ್ಟು ದಿನಗಳಿಂದ ತರಬೇತಿಯನ್ನು ಪಡ್ಕೊಂಡು, ಬಹಳಷ್ಟು ದಿನಗಳಿಂದ ಸಿದ್ಧತೆಯನ್ನು ಮಾಡಿಕೊಂಡು ಇವತ್ತು ಈ ಐತಿಹಾಸಿಕ ನಾಡ ಹಬ್ಬ ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಪ್ರತಿಯೊಬ್ಬ ಕಲಾವಿದರ ಒಂದು ವಿಶೇಷ ಅಂತ ಹೇಳ್ಬೋದು. ನಾಡ ಹಬ್ಬ ದಸರಾದಲ್ಲಿ ಭಾಗವಹಿಸಬೇಕು, ಈ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸಿದರೆ ನಾವೇ ಧನ್ಯ ಅಂತ ಬಹಳಷ್ಟು ಕಲಾವಿದರು ಭಾವಿಸ್ತಾರೆ. ಹೆಜ್ಜೆ ಮೇಳದ ಪ್ರಸ್ತುತಿ ಆಗ್ತಾ ಇದೆ. ಅದರ ಹಿಂಭಾಗದಲ್ಲಿ ನೀವು ಸ್ತಬ್ಧ ಚಿತ್ರವನ್ನು ಕಾಣ್ತಾ ಇದ್ದೀರಿ. ಜಿಲ್ಲಾ ಪಂಚಾಯತ್ ಚಾಮರಾಜನಗರದ ಸ್ತಬ್ಧ ಚಿತ್ರದ ಮುಂಭಾಗದಲ್ಲಿ ಕಂಸಾಳೆ ಕಲಾವಿದರು ಸಾಗಿ ಬರ್ತಾ ಇದ್ದಾರೆ. ಪ್ರಕೃತಿಯ ಸೌಹಾರ್ದತೆಯೊಂದಿಗೆ ಪ್ರಗತಿಯತ್ತ ಸಾಗೋಣ ಎನ್ನುವ ಸ್ತಬ್ಧ ಚಿತ್ರ ಚಾಮರಾಜನಗರ ಜಿಲ್ಲೆಯಿಂದ ಬರ್ತಿದೆ. ಬಹಳ ಸೊಗಸಾಗಿ ಕಾಣಿಸ್ತಾ ಇದೆ ಸ್ತಬ್ಧ ಚಿತ್ರ. ನೀವೆಲ್ಲರೂ ಆಸ್ವಾದನೆ ಮಾಡಬಹುದು, ಅದರ ಸೊಬಗನ್ನು ಕಾಣಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಸಾಮರಸ್ಯವನ್ನು ಸಾರ್ತಾ ಇದೆ, ಸೌಹಾರ್ದತೆಯನ್ನು ಸಾರ್ತಾ ಇದೆ ಈ ಸ್ತಬ್ಧ ಚಿತ್ರ. ಮಾನವರಾದ ನಾವು ನಮ್ಮ ಉಳಿವಿಗಾಗಿ, ಪ್ರಗತಿಗಾಗಿ, ನಾಳಿನ ಭವಿಷ್ಯಕ್ಕಾಗಿ ಸಾಂಸ್ಕೃತಿಕ, ಶೈಕ್ಷಣಿಕ, ವಿಜ್ಞಾನ, ಕೃಷಿ, ಕೈಗಾರಿಕೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದೀವಿ. ಅದೇನೋ ಸರಿ, ಆದರೆ ಅದಷ್ಟೇ ಅಭಿವೃದ್ಧಿ ಅಥವಾ ಪ್ರಗತಿಯಲ್ಲ. ಅದರ ಜೊತೆಗೆ ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಿ ಪ್ರಕೃತಿಯ ಸಮತೋಲನ ಕಾಪಾಡುವುದು ನಿಜವಾದ ಅಭಿವೃದ್ಧಿ ಮತ್ತು ಮಾನವನ ಭವಿಷ್ಯದ ಉಳಿವಾಗಿದೆ. ಅರಣ್ಯ ಒತ್ತುವರಿ, ಜಾನುವಾರುಗಳನ್ನು ಅರಣ್ಯದೊಳಗೆ ಮೇವಿಗಾಗಿ ಬಿಡುವುದು, ಅತಿಕ್ರಮ ಅರಣ್ಯ ಪ್ರವೇಶ, ವಿಷಕಾರಿ ವಸ್ತುಗಳನ್ನು ಅರಣ್ಯದೊಳಗೆ ಇಡುವುದು, ಬೆಳೆಗಳಿಗೆ ವಿದ್ಯುತ್ ಬೇಲಿ ಮುಂತಾದ ಅರಣ್ಯ ವಿರೋಧಿ ಕೆಲಸಗಳನ್ನು ಮಾಡದೆ ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವು ನಮ್ಮ ಗಡಿಯಲ್ಲಿ, ಅರಣ್ಯದ ಗಡಿಯಲ್ಲಿ ಪ್ರಾಣಿಗಳು ಬದುಕುವಂತಹ ಯೋಜನೆಗಳನ್ನು ನಮಗೆ ನಾವೇ ರೂಪಿಸಿಕೊಂಡು ಅಭಿವೃದ್ಧಿಯತ್ತ ಸಾಗಬೇಕಾಗಿದೆ ಎನ್ನುವಂತಹ ಬಹುದೊಡ್ಡ ಸಂದೇಶವನ್ನು ಸಾರುವ ಪ್ರಕೃತಿಯ ಸೌಹಾರ್ದತೆಯೊಂದಿಗೆ ಪ್ರಗತಿಯತ್ತ ಸಾಗೋಣ ಸ್ತಬ್ಧ ಚಿತ್ರ ಚಲಿಸುತ್ತಿದೆ. ಅದರ ಮುಂಭಾಗದಲ್ಲಿ ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ದಯಮಾಡಿ ಮುಂದೆ ಸಾಗಬೇಕು ಕಲಾವಿದರು. ಪ್ರಕೃತಿಯ ಸೌಹಾರ್ದತೆಯೊಂದಿಗೆ ಪ್ರಗತಿಯತ್ತ ಸಾಗೋಣ ಎಂಬ ಸಂದೇಶದೊಂದಿಗೆ ಚಾಮರಾಜನಗರ ಜಿಲ್ಲೆಯ ಸ್ತಬ್ಧ ಚಿತ್ರ ನೋಡಲಿಕ್ಕೆ ಒಂದು ಸೊಬಗು. ಆನೆಗಳು, ಹುಲಿ, ಸಿಂಹಗಳು ಮಾನವ ಪ್ರಕೃತಿಯೊಂದಿಗೆ ಕೈ ಜೋಡಿಸಿದಾಗ ಎಷ್ಟು ಸೊಬಗು ಎಂದು ಸಾರುವ ಸಂದೇಶ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಈ ಸ್ತಬ್ಧ ಚಿತ್ರದ ಮುಖೇನ ತೋರಿಸ್ತಾ ಇದೆ ಬಂಧುಗಳೇ. ಅದಾದ ನಂತರ ಗೊರವರ ಕುಣಿತ ಕಲಾವಿದರು ಬರ್ತಾ ಇದ್ದಾರೆ. ಶ್ರೀ ಶಿವಮಲ್ಲು RM, ಶ್ರೀ ಭಕ್ತ ಕನಕದಾಸರ ಗೊರವರ ಕುಣಿತ ಕಲಾ ಸಂಘ ಚಾಮರಾಜನಗರ ಜಿಲ್ಲೆ ಹಾಗೂ ಶ್ರೀ ಚನ್ನಮಲ್ಲೇಗೌಡ, ಶ್ರೀ ಸರಪಣಿ ಮೈಲಾರ ಲಿಂಗೇಶ್ವರ ಗೊರವರ ಕುವೆಂಪು ನಗರ ಮೈಸೂರು. ಧಾರ್ಮಿಕ ಹಿನ್ನೆಲೆಯಿಂದ ಮೂಡಿ ಬಂದಿದ್ದರೂ ಗೊರವರ ಸಂಪ್ರದಾಯ ವ್ಯಕ್ತಿ ಕಲೆಯಾಗಿ ಬೆಳೆದು ಬಂದಿದೆ. ಇವರ ವೇಷಭೂಷಣಗಳಷ್ಟೇ ಅವರ ಕುಣಿತವೂ ಆಕರ್ಷಕ. 7 ಕೋಟಿ ಮೈಲಾರ ಲಿಂಗನಿಗೆ ಉಗೆ ಉಗೆ ಎನ್ನುವುದು ಮೈಲಾರ ಲಿಂಗನ ಭಕ್ತರಾದ ಗೊರವರ ಉದ್ಘೋಷ. ಕರಿಯ ಕಂಬಳಿಯ ನಿಲುವಂಗಿ, ತಲೆಗೆ ಕರಡಿ ಕೂದಲಿನ ಟೊಪ್ಪಿಗೆ, ಒಂದು ಕೈಯಲ್ಲಿ ಢಮರುಗ, ಮತ್ತೊಂದು ಕೈಯಲ್ಲಿ ಪಿಳ್ಳಂಗೋವಿ, ಕೊರಳಲ್ಲಿ ಕವಡೆಸರ, ಚರ್ಮದ ಜೋಳಿಗೆ, ಹಣೆಗೆ ಮೈಲಾರ ಲಿಂಗನ ಭಂಡಾರ ಮುದ್ರೆ. ಇವು ಗೊರವರ ವೇಷಭೂಷಣ.
ಗೊರವರನ್ನು ದಕ್ಷಿಣ ಕರ್ನಾಟಕದಲ್ಲಿ ಗೊಗಯ್ಯ, ಗಗ್ಗಯ್ಯ, ಗೊರವಯ್ಯ ಎಂದು ಕರೆಯುತ್ತಾರೆ. ಗೊರವ ಶಬ್ದಕ್ಕೆ ಶೈವ ಭಿಕ್ಷು ಎಂಬ ಅರ್ಥವಿದೆ. ಇವರ ಕಲಾ ಪ್ರದರ್ಶನಕ್ಕೆ ವಿಶಾಲವಾದ ಸ್ಥಳವಿರಬೇಕು. ಸಾಲಾಗಿ ನಿಲ್ಲುವ 10-12 ಜನ ಗೊರವರು ಈ ತಂಡದಲ್ಲಿರುತ್ತಾರೆ. ದೈವ ಸ್ಥಿತಿ ಮಾಡುವ ಹಿರಿಯ ಗೊರವ ಪಿಳ್ಳಂಗೋವಿ ಊದಿ ತನ್ನ ಢಮರುಗಳನ್ನು ಢಗ ಢಗ ಎಂದು ಬಡಿದು ನಿಲ್ಲುತ್ತಾನೆ. ನಂತರ ಒಟ್ಟಾಗಿ ದೈವದ ಸ್ತುತಿ ಆರಂಭವಾಗಿ 10-12 ಡಮರುಗಳು ಢಗ ಢಗ ಸದ್ದನ್ನ ಮಾಡುತ್ತವೆ. ಈ ಸದ್ದಿಗೆ ತಕ್ಕಂತೆ ಮುಂದೆಜ್ಜೆ ಹಿಂದೆಜ್ಜೆ ಹಾಕುತ್ತಾ ಕುಣಿಯುವುದು ಸೊಗಸಾಗಿರುತ್ತೆ. ಪರ ಕಾಷ್ಟೆ ಮುಟ್ಟಿದಾಗ ಮಂಡಲಾಕಾರದಲ್ಲಿ ಸುತ್ತುಗಟ್ಟಿಕೊಂಡು ಕುಣಿತವು ರುದ್ರರೂಪ ತಾಳುತ್ತದೆ. ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಅಲ್ಲದೆ ಭಕ್ತರ ಮನೆಗಳಲ್ಲಿ ನೋಡಿ, ಈಗ ಜಂಬೂ ಸವಾರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಎಲ್ಲರೂ ಕೂಡ ದೇಶ ವಿದೇಶದಿಂದ ಬರುವಂಥ ಪ್ರವಾಸಿಗರು ಈ ಜಂಬೂ ಸವಾರಿಯನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ ಅದು. ಸೊ 4:40ಕ್ಕೆ ಶುರುವಾಗುತ್ತೆ. ಪ್ರಮುಖವಾಗಿ ಸರ್, ಈಗ ಜಂಬೂ ಸವಾರಿ ಕಟ್ಟುವಂಥ ಕಾರ್ಯ ಆರಂಭ ಆಗ್ತಾ ಇದೆ. ಜಂಬೂ ಸವಾರಿಯ ಇತಿಹಾಸವನ್ನು ನೋಡ್ಕೊಂಡು ಅದು ಕಟ್ಟುವಂಥ ಪ್ರಕ್ರಿಯೆ ಹೇಗಿರುತ್ತೆ, ಅದರ ಇತಿಹಾಸ ಹೇಳೋದಾದರೆ? ಕಟ್ಟೋದಕ್ಕೆ ಒಬ್ಬ ತಜ್ಞ ಇದ್ದಾನೆ. ಆತ ಪ್ರತಿ ವರ್ಷವೂ ಕೂಡ ಇದನ್ನು ಕಟ್ಟೋದಕ್ಕೆ ಅವನಿಗೆ ಕೊಡ್ತಾರೆ. ಹೇಗೆ ಅದು ಆನೆಯ ಮೇಲೆ ದೇಹದ ಮೇಲೆ ಕುತ್ಕೋಬೇಕು ಅಂತ ಕಟ್ಟಿ ಆ ಭಾರ ಹೊರುವಂತೆ ಮಾಡಿ ಅದು ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ಮಿಸಿ ಅವನು ಹೋಗ್ತಾನೆ. ಇದು ಒಂದು ಕೂಡ ಒಂದು ಕಲೆ ಅಂತಲೇ ಹೇಳಬೇಕು. ಇದಾದ ಮೇಲೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ನಾವು ಜಂಬೂ ಸವಾರಿ ಹೊರಡೋದಕ್ಕೆ ಮುಂಚೆ ಸ್ವಲ್ಪ ಮೈಸೂರಿನ ಒಂದು ದಸರಾದ ವಿಷಯ ಹೇಳ್ಕೊಳ್ಳೋಣ. ಮೈಸೂರು ದಸರಾ ಅಂತ ಕರೀತೇವೆ. ಇದು 2 ದೃಷ್ಟಿಯಿಂದ ಹೇಳ್ತೇವೆ. ಇದು ಮೈಸೂರು ದಸರಾ ಅಂದರೆ ಮೈಸೂರು ನಗರದಲ್ಲಿ ನಡೆಯುವ ಒಂದು ವಿಶೇಷವಾದ ಅದ್ಭುತವಾದ ಸುಂದರವಾದ ಉತ್ಸವ ಅಂತ ಒಂದು. ಇನ್ನೊಂದು ಮೈಸೂರು ಒಡೆಯರು ನಡೆಸ್ಕೊಂಡು ಬಂದಿರೋದು. ಮೈಸೂರಿನ ಒಡೆಯರ ಸಂತತಿಯವರು ಯಾವುದೋ ವರ್ಷ 1610 ಅಥವಾ 8 ಮುಂಚೆನೋ ಅದಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಇದನ್ನು ಆದ್ದರಿಂದ ಮೈಸೂರು ದಸರಾ ಅಂದರೆ ಹಾಗೆ. ಆದರೆ ಇನ್ನೂ ಒಂದು ಅರ್ಥ ಇದೆ. ಮೈಸೂರಿನ ಪ್ರತಿಯೊಂದು ಭಾಗದಲ್ಲಿ, ಪ್ರತಿಯೊಂದು ಬೀದಿಯಲ್ಲಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಸಂಭ್ರಮ, ಸಡಗರ, ಸಂತೋಷ ಮನೆ ಮಾಡಿರುತ್ತೆ. ಪ್ರತಿಯೊಬ್ಬರೂ ಸಾರಿಸಿ ರಂಗೋಲಿ ಇಟ್ಟು ಪೂಜೆ ಮಾಡಿ ಪ್ರತಿಯೊಬ್ಬರೂ ಕೂಡ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸ್ತದೆ. ನಾನಾಗಲೇ ಹೇಳಿದೆ, ಇಲ್ಲಿ 10 ವಿಧವಾದ ಚಟುವಟಿಕೆಗಳು ಇವತ್ತು ಈ 10 ದಿನದ ನಡೆಯುತ್ತೆ. ಈ ದೃಷ್ಟಿಯಿಂದ ಜನಕ್ಕೆ ಉಲ್ಲಾಸ, ಮನೋರಂಜನೆ, ಶಿಕ್ಷಣ, ಮನೋವಿಕಾಸ ಇಷ್ಟು ಅಫ್ಕೋರ್ಸ್ ಇದನ್ನು ಹಿಂದೆ ಒಂದೇ ಸತಿ ಮಾಡಿದ್ದಲ್ಲ, ಹಂತ ಹಂತವಾಗಿ ಇದನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಮೈಸೂರು ಈ ದಸರಾ ಅರಮನೆ ಇದೆಯಲ್ಲ, ಇಟ್ ಈಸ್ ಎ ಪೊಲಿಟಿಕಲ್ ಸೀಟ್. ಮಹಾರಾಜರ ಆಡಳಿತದ ಕೇಂದ್ರ ಬಿಂದು. ಅದು ಮಹಾರಾಜರು ಕೂತ್ಕೊಂಡು ಆಡಳಿತ ನಡೆಸ್ತಿದ್ದ. ಆದರೆ ಅದು ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕೇಂದ್ರವೂ ಆಗಿದೆ. ಅರಮನೆ ಆವರಣದಲ್ಲಿ 16 ದೇವಾಲಯಗಳಿದ್ದಾವೆ. ಅದು ಧಾರ್ಮಿಕವಾದ ಕೇಂದ್ರವೂ ಹೌದು. ದಸರಾದಲ್ಲಿ ಧಾರ್ಮಿಕ ಅಂಶ ಇದೆ, ಸಾಮಾಜಿಕ ಇದೆ, ಆಧ್ಯಾತ್ಮಿಕ ಇದೆ. ಇಲ್ಲಿ ಈ ಮಹಾರಾಜರನ್ನು ಈ ಆಡಳಿತ ನಡೆಸೋದ್ರ ಜೊತೆಗೆ ಈ ವಿಧವಾದ ಧಾರ್ಮಿಕ ಚಟುವಟಿಕೆ, ಶೈಕ್ಷಣಿಕವಾದ ಅನೇಕ ವಿಧವಾದ ಕಾರ್ಯಕ್ರಮಗಳು ಇರ್ತಾಯಿತ್ತು. ನಾನಾಗಲೇ ಹೇಳಿದೆ 10 ವಿಧವಾದ ಚಟುವಟಿಕೆಗಳು ನಡೀತಾ ಇತ್ತು ಅಂತ. ನಾಡ ಹಬ್ಬ ಅನ್ನೋ ವಿಷಯ ಬಂದಾಗ ಮೈಸೂರು ನಗರದಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ನಗರದಲ್ಲೂ, ಬೆಂಗಳೂರಲ್ಲಿ ನಡೆಯುತ್ತೆ, JC ನಗರದಲ್ಲಿ ಅವರು ತಮ್ಮದೇ ಆದ ಅಭಿಮಾನ, ಸಂತೋಷ, ನಾವು ಮಾಡೋಣ, ನಾವು ತಮ್ಮ ಅಂತಸ್ತಿಗೆ, ಆದಾಯಕ್ಕೆ ತಕ್ಕಂತೆ ಮೈಸೂರಲ್ಲಿ ಮಾಡಿದಷ್ಟು ಅದ್ಧೂರಿಯಾಗಿ ಅಲ್ಲದಿದ್ದು ಇದು ಮಾಡ್ತಾರೆ. ಮಂಗಳೂರಲ್ಲಿ ಕುದ್ರೋಳಿ ದೇವಸ್ಥಾನದಲ್ಲಿ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಅಂದರೆ ಅಲ್ಲಿ
ಮೆರವಣಿಗೆಯನ್ನು ಮೆರವಣಿಗೆಯನ್ನು ತಗೊಂಡು ಹೋಗ್ತಾರೆ, ದೇವತೆಗಳ ಮೆರವಣಿಗೆ ತಗೊಂಡು ಹೋಗ್ತಾರೆ. ಇದನ್ನು ನೋಡೋದಕ್ಕೆ 5 ಲಕ್ಷ ಜನ ಎಲ್ಲ ತುಳುನಾಡಿನ ಜನಗಳೆಲ್ಲ ಬರುತ್ತಾರೆ. ಅವರು ಅವರದೇ ಆದ ಸಂಪ್ರದಾಯ, ಅವರದೇ ಆದ ಒಂದು ಪರಿಸರದಲ್ಲಿ, ಆ ಧಾರ್ಮಿಕ ಹಿನ್ನೆಲೆಯಲ್ಲಿ ಅದನ್ನು ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಪತ್ರಿಕೆಯಲ್ಲಿ ನೋಡಿರ್ಬೋದು, ಇದರಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾವನ್ನು ಆಚರಿಸಿದ್ದಾರೆ. ಶ್ರೀರಂಗಪಟ್ಟಣವೇ ದಸರಾ ಹುಟ್ಟಿದ್ದೇ ಅಲ್ತಾನೆ, ಅವರು ಆಚರಿಸಿದ್ದಾರೆ. ಹಾಗೆ ಚಾಮರಾಜನಗರದಲ್ಲೂ ಆಚರಿಸಿದ್ದಾರೆ, ಹಳ್ಳಿಯಲ್ಲೂ ಆಚರಿಸ್ತಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಅವರು ದೇವಿ ಪೂಜೆ ಮಾಡುತ್ತಾರೆ. ಶಮಿ ವೃಕ್ಷಕ್ಕೆ ಹೋಗಿ ಆ ಶಮಿ ಒಂದು ಎಲೆಯನ್ನು ತಗೊಂಡು ಅವರು ಎಲ್ಲರಿಗೂ ಹಂಚಿ ಸೌಹಾರ್ದ, ಧಾರ್ಮಿಕ ವೈಯಕ್ತಿಕ ಸೌಹಾರ್ದವನ್ನು ನಾವು ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಬಂದಿದ್ದಾರೆ. ಈ ಕೊಡಗಲ್ಲಿ ಅವರಿಗೆ ಯಾವುದೇ ವಿಧವಾದ ನಮ್ಮ ಹಾಗೆ ರಾಜಮನೆತನದ ಒಂದು ಹಿನ್ನೆಲೆ ಈಗಿನ ರಾಜಮನೆತನದ ಇಲ್ಲ. ಹಿಂದೆ ಅಲ್ಲಿ ಕೂಡ ರಾಜಮನೆತನದಲ್ಲೂ ಆಳ್ತಾ ಇದ್ದರು. ಕೊಡಗಲ್ಲಿ ಅದು ಕರಗೋತ್ಸವ, ಮಡಿಕೇರಿಯಲ್ಲಿ ಕರಗೋತ್ಸವ ಸ್ಥಳೀಯ ದೇವತೆಗಳ, ಮಾತೃದೇವತೆಗಳ ಕರ್ಮಾರಂಭ, ಅನೇಕ ದೇವತೆಗಳ ಒಂದು ಕರಗವನ್ನು ತೆಗೆದುಕೊಂಡು ಅದು ಕರಗೋತ್ಸವ ಅಂತ ಮಾಡಿ ತುಂಬ ಅದ್ಧೂರಿಯಾಗಿ ವಿದ್ಯುತ್ ಶಕ್ತಿಯ ಬೆಳಕಿಂದ ಏನೇನೋ ಚಮತ್ಕಾರಗಳು ಎಲ್ಲ ಮಾಡಿ ಭಾಳ ಆಕರ್ಷಕವಾಗಿ ಮಡಿಕೇರಿಯಲ್ಲಿ ದಸರಾ ಮಾಡ್ತಾರೆ. ಕೊಡಗಿನ ಜನ ಎಲ್ಲ ಹೋಗ್ತಾರೆ. ಅವರಿಗೆ ಅದೇ ಅತ್ಯಂತ ಸುಂದರವಾದ ಒಂದು ಘಟನೆ, ಅದನ್ನೇ ನೋಡಿ ಕಣ್ತುಂಬಿಸ್ಕೊಳ್ತಾರೆ. ಹೀಗೆ ನಾವು ಕರ್ನಾಟಕದ ವಿವಿಧ ಭಾಗಗಳಲ್ಲಿ, ಈ ಸತಿ ತುಮಕೂರಲ್ಲಿ ಕೂಡ ದಸರಾ ಮಾಡಿದ್ದಾರೆ ಅಂತ ಕೇಳಿ ನನಗೆ ಸಂತೋಷ ಆಯಿತು. ನೀವು ಯಾವುದೇ ಊರು ಅಂತಲ್ಲ, ಪ್ರತಿಯೊಂದು ಊರಲ್ಲೂ ಕೂಡ ದಸರಾ ಇದು ನಾಡ ಹಬ್ಬ. ನಾಡವರ್ ಈ ದೇಶದ ಜನ, ಅವರಲ್ಲಿ ಇರುವ ಶಕ್ತಿ, ಭಕ್ತಿ ಎಲ್ಲವೂ ಕೂಡ ಇಲ್ಲಿ ಪ್ರಕಟವಾಗುವ ಒಂದು ಸಂದರ್ಭ ಅಂತ ಹೇಳ್ಬೋದು. ಸರ್, ಇನ್ನೊಂದು ದಸರಾ ಹಬ್ಬದ ಇತಿಹಾಸದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಿರುವಂಥ ರಾಜರ ಕಾಲ ಯಾವುದಿರಬಹುದು? ಅಂದರೆ ಅದ್ಧೂರಿಯಾಗಿ ಆಚರಣೆ ಮಾಡಿರುವಂಥ ರಾಜರ ಕಾಲ ಯಾವುದು? ಆಮೇಲೆ ಸರಳವಾಗಿ ಆಚರಣೆ ಮಾಡುವಂಥ ರಾಜರ ಕಾಲ, ಅವ್ರ ಬಗ್ಗೆ ವಿವರಣೆ ಕೊಡೋದಾದರೆ ಯಾರ ರಾಜರ ಕಾಲದ ಅವಧಿಯಲ್ಲಿ ಅದ್ಧೂರಿಯಾಗಿ ದಸರಾ ಆಚರಣೆ ಆಯಿತು? ನಾರ್ಮಲ್ ಆಗಿದ್ರೆ ಯಾರ ರಾಜರ ಕಾಲ? ನಾನು ಆಗಲೇ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತೀನಿ. ಗೋವಿಂದ ವೈದ್ಯ ತನ್ನ ಕಾವ್ಯದಲ್ಲಿ ಬರೆದಿದ್ದಾನೆ. ಅವನು ಇದೇ ಅತ್ಯಂತ ಅದ್ಭುತದ್ದು, ನಾನು ಕಾಣದೇ ಎಲ್ಲೂ ಕಾಣದೇ ಅಷ್ಟು ಬಹಳ ನಾವು ವೈಭವದಿಂದ ಮಾಡಿದ್ದೀವಿ ಅಂತ. ಅವನ ಕಾಲಕ್ಕೆ 17ನೇ ಶತಮಾನಕ್ಕೆ ಅದು ಅದ್ಧೂರಿ. ಅವರಿಗೆ ನಮ್ಮಷ್ಟು ಈ ಗ್ಯಾಡ್ಜೆಟ್ಸ್ ಆಗಲಿ ಆಧುನಿಕ ತಂತ್ರಜ್ಞಾನ ಇರಲಿಲ್ಲ, ಅದು ಅವ್ರಿಗೆ ಅದ್ಧೂರಿ. ಆಮೇಲೆ ಬರ್ತಾ ಬರ್ತಾ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಮಾಡೋದಲ್ಲ, ಅವರು ತಮ್ಮ ಆದಾಯಕ್ಕೆ, ತಮ್ಮ ಪರಿಸರಕ್ಕೆ ಅನುಗುಣವಾಗಿ ಮಾಡಿದ್ದಾರೆ. ನಾವು ಅದು ಕಡಿಮೆ ಅಂತ ಹೇಳೋಕ್ಕಾಗಲ್ಲ, ಅದು ಅವರ ಮನೋಭಾವ ನೋಡಬೇಕೇ ವಿನಃ ಅದು ಇದ್ದು ಎಷ್ಟು ಆನೆ ಇತ್ತು, ಎಷ್ಟು ಮೆರವಣಿಗೆ ಜನ ಬಂದರು ಅನ್ನೋಲ್ಲ. ಅವರಿಗೆ ಸಾಧ್ಯವಾದ ಮಟ್ಟಿಗೆ ಮಾಡಿ ಅವರು ತೃಪ್ತಿ ಪಟ್ಕೊಂಡಿದ್ದಾರೆ. ನಿಮ್ಮ ಪ್ರಶ್ನೆಗೆ, ನಾಲ್ವಡಿಯವರ ಕಾಲದಲ್ಲಿ ಇದು ಹೆಚ್ಚು ಹೆಚ್ಚು ವಿಸ್ತಾರಗೊಳ್ತಾ ಹೋಯಿತು. ನಾಲ್ವಡಿಯವರು ಪ್ರಜಾವಾತ್ಸಲ್ಯದಿಂದ ಸರ್ಕಾರ ಹೇಗೆ ಜನರಿಗೆ ಇದರಿಂದ ಒಂದು ಸಂದೇಶವನ್ನು ಮುಟ್ಟಿಸ್ಬೋದು. ದಸರಾ ಅಂದರೆ ಸಂದೇಶ. ಒಳಿತು ಕೆಟ್ಟುಗಳ ಸಂಘರ್ಷದಲ್ಲಿ ಒಳಿತು ಯಾವತ್ತೂ ಜಯವನ್ನು ಲಭಿಸುತ್ತೆ, ಕೆಟ್ಟದ್ದನ್ನು ನಾವು ನಾಶ ಮಾಡಬೇಕು ಅನ್ನೋದನ್ನು ನಾವು ಒಂದು ಚಿತ್ರಮಯವಾಗಿ, ಸುಂದರವಾಗಿ, ಕಲಾತ್ಮಕವಾಗಿ ಬಿಂಬಿಸೋದಕ್ಕೆ ಪ್ರಯತ್ನಪಟ್ಟಿರೋದು ಈ ಒಂದು ಪ್ರದರ್ಶನ. ಹಾಗಾಗಿ ಪ್ರತಿ ವರ್ಷವೂ ಒಂದೊಂದು ಚಟುವಟಿಕೆ. ಈಗ ಶ್ವಾನ ಪ್ರದರ್ಶನ ಆಯಿತು, ರಂಗೋಲಿ ಪ್ರದರ್ಶನ ಆಯಿತು, ಮಕ್ಕಳ ದಸರಾ, ಹೀಗೆ ಅನೇಕ ವೈಮಾನಿಕ ಪ್ರದರ್ಶನ ಆಯಿತು. ದಸರಾ ದಿನವೇ ನಾವು ಈ ಪಂಜಿನ ಕವಾಯಿತು ಆಗುತ್ತೆ, ಭಾಳ ಅದ್ಭುತವಾಗಿ ನಡೆಯುತ್ತೆ. ಆಮೇಲೆ
ಪೊಲೀಸ್ ಅಧಿಕಾರಿಗಳಿಂದ ಒಂದು ಚಮತ್ಕಾರವಾದ ಕವಾಯತ್ ನಡೆಯುತ್ತೆ. ಅದು ಕೂಡ ತುಂಬ ಆಕರ್ಷಕವಾದ. ಹೀಗೆ ದಸರಾಕ್ಕೆ ಬಂದ ಜನ ಕಡೆಯಲ್ಲಿ ಹೇಳ್ತಾರೆ ಈ ವರ್ಷ ಎಷ್ಟು ಜನ ಬಂದರು ಅಂತ. ಇದು 48,000 ಸೀಟುಗಳನ್ನು ಇಟ್ಟಿದ್ದರು. ಬಂದವರಿಗೆ ಗೋಲ್ಡನ್ ಕಾರ್ಡ್ ಅಂತ ಕೊಟ್ಟು ಎಲ್ಲ ಕಾಣಿಸುತ್ತೆ, ಎಲ್ಲ ತುಂಬಿಕೊಂಡಿದ್ದರು ಅಂತ ಕಾಣುತ್ತೆ. ನನಗನ್ನಿಸುತ್ತೆ ವೈಯಕ್ತಿಕವಾಗಿ ಇನ್ನೂ ಹೆಚ್ಚು ಜನ ಬಂದು ಇದರ ವೈಭವವನ್ನು ನೋಡಿ ಸಂತೋಷ ಪಡುವಂಥ ಪರಿಸ್ಥಿತಿ ಬರಬೇಕು. ನಮ್ಮ ಈ ಪ್ರವಾಸೋದ್ಯಮ ಇಲಾಖೆ ಇನ್ನೂ, ಯಾಕೆಂದರೆ ಇಂತಹ ಒಂದು ಘಟನೆ, ಸಂಘಟನೆ, ಒಂದು ಸಮ್ಮೇಳನ, ಈ ವೈಭವ ಯಾವ ದೇಶದಲ್ಲೇ ಆಗಲಿ ಯಾವ ಕಾಲದಲ್ಲೂ ಕೂಡ ನಿಜವಾಗೂ ಆಗಿರೋದ ಅಂತ ಖಂಡಿತವಾಗೂ ಹೇಳ್ಬೋದು. ಅದನ್ನು ನೋಡೋದಕ್ಕೆ ನಾವು ಅದನ್ನು ಸೇಲ್ ಮಾಡಬೇಕು, ಜನ ನೋಡಬೇಕು, ಸಂತೋಷ ಪಡಬೇಕು, ನಮ್ಮಲ್ಲಿರೋ ಕಲೆಗಳು ಗೊತ್ತಾಗಬೇಕು, ನಮ್ಮ ಸಾಧನೆಗಳು ಜನಕ್ಕೂ ತಿಳಿಬೇಕು, ಹೊರಗಿನವರಿಗೂ ಗೊತ್ತಾಗಬೇಕು. ಈ ಎಲ್ಲ ದೃಷ್ಟಿಯಿಂದ ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರವನ್ನು ಮಾಡಿ ಹೆಚ್ಚು ಪ್ರೇಕ್ಷಕರು, ಪ್ರವಾಸಿಗರು ನಮಗೆ ಬರುವಂತೆ ಮಾಡೋದಕ್ಕೂ ಕೂಡ ಒಂದು ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಹೆಚ್ಚು ಕಡಿಮೆ ಅಂಬಾರಿ ಕಟ್ಟಿದ್ದಾಯಿತು ಅಂತ ಕಾಣುತ್ತೆ. ಈಗ 4 ಅಭಿಮಾನವನ್ನು ಕರ್ಕೊಂಡು ಬರ್ತಾ ಇರುವಂಥದ್ದು 6ನೇ ಬಾರಿಗೆ ಅಂಬಾರಿಯನ್ನು ಹೊತ್ತಾ ಇರುವಂಥ ಅಭಿಮಾನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ಕೊನೆಯ ಬಾರಿ ಅಂತ ಅನಿಸುತ್ತೆ ಅಭಿಮಾನಿ ಅಂಬಾರಿಯನ್ನು ಹೊರೋದು. ಆನೆ, ಈ ಆನೆಗಳಿಗೆ ವಿಶೇಷವಾದ ತರಬೇತಿ ಕೊಟ್ಟಿದ್ದಾರೆ. ಎಲ್ಲ ಆನೆಗಳಿಗೂ ಕೂಡ ಅವರವ್ರ ಸ್ಥಾನ ಏನು ಅಂತ. ಆನೆ ಅಭಿಮನ್ಯುಗೆ ಮಾಡಬೇಕಾದ ಕೆಲಸ ಪಕ್ಕದಾಗಿರೋ ಕುಮುಕಿಗಳಿಗೆ, ಪಕ್ಕದಲ್ಲಿ ಹಿಂದೆ ಬರೋ ಆನೆಗಳಿಗೆ ಎಲ್ಲದಕ್ಕೂ ಕೂಡ ಅವರವ್ರು ಏನು ಮಾಡಬೇಕು ಅಂತ ಅದನ್ನ ಬಹಳ ನಾಜೂಕಾಗಿ ಅವರು ವಿಧೇಯವಾಗಿ ನಡ್ಕೊಂಬರುತ್ತವೆ. ಸೊ ಆನೆ ಬಹಳ ಬುದ್ಧಿವಂತ ಪ್ರಾಣಿ, ಬಲಿಷ್ಠ ಪ್ರಾಣಿ ಅಷ್ಟೇ ಅಲ್ಲ. ಸೊ ಈ ಆನೆಯನ್ನು ವೈದ್ಯರು ಪರೀಕ್ಷೆ ಮಾಡ್ತಾರೆ, ಮಾಡಿ ಇದು ಸದೃಢವಾಗಿದೆ, ಇದು ಅಂಬಾರಿ ಹೊರಬಹುದು ಅಂತ ತೀರ್ಮಾನ ಮಾಡಿದ ಮೇಲೆ ಈ ಅಂಬಾರಿಗೆ ಅದನ್ನು ಆಯ್ಕೆ ಮಾಡ್ತಾರೆ. ಆದ್ದರಿಂದ ನೆಕ್ಸ್ಟ್ ಟೈಮು ವೈದ್ಯರು ತೀರ್ಮಾನ ಮಾಡ್ತಾರೆ. ನೀವು ಹೇಳಿದಂತೆ ಇದೇ ಕಡೆ ಇರಬಹುದು, ಅದು ವೈದ್ಯರು ಅದರ ವರ್ಡಿಕ್ಟ್ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಆನೆಯನ್ನು ತಗೊಳ್ತಾರೆ. ಹೀಗೆ ಈ ಆನೆ 5 ಕಿಲೋಮೀಟ್ರ್ ಹೋಗುತ್ತೆ. ಅರಮನೆಯಿಂದ ಬಂದು ಸಯಾಜಿರಾವ್ ರೋಡು, ಆಯುರ್ವೇದ ಆಸ್ಪತ್ರೆ, ಬನ್ನಿ ಮಂಟಪದ ರಸ್ತೆ, ಅಲ್ಲಿ ಉದ್ದಕ್ಕೂ ಲಕ್ಷಾಂತರ ಜನ ಕೂತಿರ್ತಾರೆ. ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿಗೆ ಟರ್ಮಿನೇಟ್ ಆಗುತ್ತೆ, ಅಲ್ಲಿ ಅಂಬಾರಿ ಇಳಿಸ್ಬಿಡ್ತಾರೆ. ಹಿಂದೆ ಅದೇ ಅಂಬಾರಿ ವಾಪಸ್ ಬರ್ತಿತ್ತು ಅಶೋಕ ರೋಡಲ್ಲಿ, ಈಗ ತುಂಬ ಸ್ಟ್ರೈನ್ ಆಗುತ್ತೆ ಅಂತ ಅದು ಮಾಡೋದು. ಅಲ್ಲಿ ಅಂಬಾರಿ ಇಳಿಸ್ತಾರೆ, ಅಲ್ಲಿಗೆ ಮುಗಿಯುತ್ತೆ. ಈ 5 ಕಿಲೋಮೀಟ್ರ್ ದೂರದಲ್ಲಿ ಈ ಅಂಬಾರಿ ಜಂಬೂ ಸವಾರಿ ನಡೆಯುತ್ತೆ. ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಇದು ಮಾರ್ಗ. ಎಸ್, ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ಅಭಿಮನ್ಯು ಮೇಲೆ ಅಂಬಾರಿಯನ್ನು ಕಟ್ತಾ ಇರುವಂತಹ ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ. ಇತಿಹಾಸ ಇದು. ಇದೇ ಒಂದು ದೃಶ್ಯವನ್ನು ನೋಡೋದಕ್ಕೆ, ಈ ಕ್ಷಣವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ. ಆ ಜಂಬೂ ಸವಾರಿ ಹೇಗಿರುತ್ತೆ ನೋಡಿ, ಆ ಕಡೆ ಈ ಕಡೆ ಜನ ಇರುತ್ತೆ, ಮಧ್ಯದಲ್ಲೇ ಅಂಬಾರಿ ಸಾಗಬೇಕಾಗತ್ತೆ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿರುವಂಥವ್ರು ಮಾವುತಗಳು. ಸೊ ಅವರ ಪಾತ್ರ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಜನ ಇದ್ರೂ ಕೂಡ ತಂಪಾಡಿಗೆ ತಾನು ಅಭಿಮನ್ಯು ಅಂಬಾರಿಯನ್ನು ಹೊತ್ಕೊಂಡು ಹೋಗಬೇಕಾಗಿರುವಂಥ ದೊಡ್ಡ ಜವಾಬ್ದಾರಿ ಅದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಸಾಕಷ್ಟು ಜನ ಬಂದಿದ್ದಾರೆ. ಬಂದಿರುವಂಥ ಜನರಿಗೆ ಆಸನದ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ. 4.5 ಕಿಲೋಮೀಟರ್ ಈ ಸವಾರಿ ಇರುತ್ತೆ, ಅಂದರೆ ಜಂಬೂ ಸವಾರಿ ಇರುತ್ತೆ. ಮೆರವಣಿಗೆಯನ್ನು ಮಾಡಲಾಗತ್ತೆ. ಪ್ರಮುಖವಾಗಿ ಜಂಬೂ ಸವಾರಿಯ ಇತಿಹಾಸವನ್ನು ನೋಡಿದಾಗ ಹಿಂದೆ ಬೇರೆ ರೀತಿ ಇತ್ತು, ಈಗ ಸಾಂಸ್ಕೃತಿಕ ಆಚರಣೆ ಇರೋದ್ರಿಂದಾಗಿ ಚಾಮುಂಡಿಯ ತಾಯಿಯ
ಸವಾರಿಯನ್ನು ಮಾಡಲಾಗ್ತಾ ಇರುವಂಥದ್ದು, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕಟ್ಟುವಂಥ ಪ್ರಕ್ರಿಯೆ ಆಲ್ಮೋಸ್ಟ್ ಆಲ್ ಮುಕ್ತಾಯ ಆಗ್ತಾ ಇದೆ. 4:40ಕ್ಕೆ ಮೆರವಣಿಗೆ ಶುರುವಾಗತ್ತೆ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. 4:15 5 ಕಿಲೋಮೀಟರ್ ತನಕ ಜಂಬೂ ಸವಾರಿ ಇರುತ್ತೆ. ಅದಾದ ನಂತರ ಸಂಜೆ ಮತ್ತೆ ವಿವಿಧ ಕಾರ್ಯಕ್ರಮಗಳು ಕೂಡ ಇರುತ್ತೆ. ನವಮಿ ಆದ ನಂತರ ಈಗ ನಡೀತಾ ಇರುವಂಥ ದಸರಾದ ಕೊನೆಯ ದಿನ, ದಶಮಿ ಅಂತ ಕರಿತೀವಿ. ಸೊ ಹಂಗಾಗಿ ದಸರಾದ ಕೊನೆಯ ದಿನ ಇವತ್ತು ದಸರಾ ಹಬ್ಬವನ್ನು ಇಡೀ ದೇಶದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲೂ ಕೂಡ ವಿಭಿನ್ನವಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ನೀವು ದಕ್ಷಿಣ ಭಾರತದಲ್ಲಿ ನಾವು ಜಂಬೂ ಸವಾರಿ ಮೂಲಕ ನಮ್ಮ ವೈಭವವನ್ನು ಮೆರೀತಾ ಇದ್ದೇವೆ. ಆದರೆ ಒಂದೊಂದು ರಾಜ್ಯವು ತನ್ನದೇ ಆದ ರೀತಿಯಲ್ಲಿ ಈ ದಸರಾ ಹಬ್ಬವನ್ನು ಮಾಡುತ್ತೇವೆ. ಅದರಲ್ಲಿ ಮುಖ್ಯವಾದ ನಾನು ನಿಮಗೆ ಹೇಳಬೇಕು ಅಂತಿರೋದು ಈ ಸಂದರ್ಭದಲ್ಲಿ, ಬಂಗಾಳದಲ್ಲಿ ಇದನ್ನು ಪೂಜಾ, ದುರ್ಗಾ ಪೂಜಾ ಅಂತ ಕರೀತಾರೆ. ನಾನು ಆಗಲೇ ಬೆಳಗ್ಗೆ ಹೇಳಿದೆ, ಈ ನವಮಿ, ವಿಜಯದಶಮಿ, ನವರಾತ್ರಿಯಲ್ಲಿ ದುರ್ಗೆಯನ್ನು ವಿವಿಧ ರೀತಿಯಲ್ಲಿ ಪೂಜೆ ಮಾಡೋದು. ಈ ದುರ್ಗಾ ಪೂಜೆ ಬಂಗಾಳದಲ್ಲಿ ಎಷ್ಟು ವಿಜೃಂಭಣೆಯಿಂದ, ಅದ್ಧೂರಿಯಿಂದ ಆಗುತ್ತೆ ಅಂದರೆ ಯುನೆಸ್ಕೋದಲ್ಲಿ ಅದು ಒಂದು ದಾಖಲೆ ಆಗೋಗ್ಬಿಟ್ಟಿದೆ. ಅಲ್ಲಿ ಪೆಂಡಾಲುಗಳು, ನಾವು ಗಣಪತಿ ಪೆಂಡಾಲ್ ಇದು ಮಾಡ್ತಾವಲ್ಲ, ದೊಡ್ಡ ಪೆಂಡಾಲು. ಆ ಪೆಂಡಾಲು ಎಷ್ಟು ದೊಡ್ಡದು ಅಂದರೆ ಅಲ್ಲಿ ನೀವು ಹೋಗಬೇಕಾದ್ರೆ 4-5 ಗಂಟೆ ಕ್ಯೂ ಇರುತ್ತಂತೆ ಒಳಗೆ ಹೋಗಬೇಕಾದರೆ. ಆ ಮೂರ್ತಿಗೆ, ದುರ್ಗಾ ಮೂರ್ತಿ ಇದೆಯಲ್ಲ, ಮೂರ್ತಿಗೆ 500,000 ಬೆಲೆಯ ಒಡವೆಗಳನ್ನು ಹಾಕಿರ್ತಾರೆ. 524 ಕೋಟಿ ಬೆಲೆ ಬಾಳುವ ಆಭರಣಗಳನ್ನು ತೋರಿಸಿರುತ್ತಾರೆ. ಸೊ ಅದಕ್ಕೆ ಎಷ್ಟು ಉತ್ಸಾಹ ಇದೆ. ಅರಮನೆಯಿಂದ ಬನ್ನಿ ಮಂಟಪ ತನಕ ಅಂದರೆ 4.5 ಕಿಲೋಮೀಟರ್ ಯಾಕೆ ಮೆರವಣಿಗೆ ಅಷ್ಟೇ ಸಾಕು ಅನ್ನೋದು, ಅಥವಾ ಆ ನಿರ್ಧಾರಕ್ಕೆ ಬಂದಿರೋದು ಯಾಕೆ? ಮೆರವಣಿಗೆ 4.5ರಿಂದ 5 ಕಿಲೋಮೀಟರ್, 5 ಕಿಲೋಮೀಟರ್ ಅಂತ ಹೇಳ್ತಾರೆ, ಆಲ್ಮೋಸ್ಟ್ ಆಲ್ 5 ಕಿಲೋಮೀಟರ್. ಅಷ್ಟಕ್ಕೆ ಯಾಕೆ ನಿಲ್ಲಿಸಿದ್ರು? ನೀವು ಯಾವುದೇ ಆಗಲಿ, ಆನೆ ತೊಗೊಂಡು ಹೋಗೋದಾಗಲಿ, ಇದು ನಮ್ಮ ಇವರು ಪೆರೇಡಲ್ಲಿ NCC ಅವರು ಇರ್ತಾರೆ, ತಂಡಗಳು ಅನೇಕ ಕಲಾವಿದರು ಇರ್ತಾರೆ. 5 ಕಿಲೋಮೀಟ್ರ್ ಕುಣಿಯೋದು ಅದನ್ನು ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಅಲ್ಲ, ದೈಹಿಕವಾಗಿ ನೀವು ಒಂದು ಸ್ವಲ್ಪ ದೂರ ಕುಣಿಬಹುದು, 5 ಕಿಲೋಮೀಟ್ರ್ ಕುಣಿಯೋಕ್ಕಾಗತ್ತಾ? ಒಂದು ಮಿತಿ ಇರುತ್ತಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ 5 ಕಿಲೋಮೀಟರ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಆಗ್ಬಹುದಾಗಿತ್ತು. ಬಟ್ ಅದಕ್ಕೇನಾದರೂ ಇತಿಹಾಸ ಇದೆಯಾ? ಇಷ್ಟೇ ಇಲ್ಲಿಂದ ಇಲ್ಲಿ ತನಕ ಎಂಡ್ ಆಗಬೇಕು ಅಥವಾ 5 ಕಿಲೋಮೀಟರ್ ಬೇಕು ಅನ್ನೋದಕ್ಕೆ ಏನು ರೀಸನ್ ಅಂತ? ಅರಮನೆಯಿಂದ ಬನ್ನಿ ಮಂಟಪ ಅಂತಿದೆ, ಅದೇ ಬನ್ನಿ ಮರ ಇದೆ, ಅಲ್ಲಿಗೆ ಹೋಗೋದಷ್ಟೇ. ಅದು 5 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು. ಹಿಂದೆ ಅದನ್ನು ನಡ್ಕೊಂಡು ಹೋಗೋ ಒಂದು ಸಂಪ್ರದಾಯ ಬಂದಿದೆ. ಅದು 5 ಕಿಲೋಮೀಟ್ರ್ ಇದೆ. ಅವರೇನು ಅದನ್ನು 5 ಅಂತ ಮಾಡಿಲ್ಲ. ಆದರೆ ಇನ್ನೂ ಹೆಚ್ಚು ಮಾಡೋಕ್ಕಾಗಲ್ಲ. ಮಾಡೋದು ಶ್ರಮ, ದೈಹಿಕ ಶ್ರಮ ಆಗುತ್ತೆ. ಆನೆ ಹೋಗ್ಬೋದು, ಅದನ್ನು ಹಿಂದೆ ಹೋಗ್ತಿರೋ ಕಲಾವಿದರಾಗಲಿ ಎಲ್ಲರಿಗೂ ಕೂಡ ಅದು ಹೆಚ್ಚು ಆಯಾಸ ಆಗುತ್ತೆ. ಅದು ಸರಿಯಾದ ಒಂದು ಪ್ರಮಾಣ ಅಂತ ಹೇಳಬಹುದು. ಅದು ಟರ್ಮಿನೇಟ್ ಆಗುತ್ತೆ, 5 ಶುರುವಾಗುತ್ತೆ. ಅದು ಕವಾಯಿತು, ಅದು ಶುರುವಾಗುತ್ತೆ. ಅದು ಬನ್ನಿ ಮಂಟಪದಲ್ಲಿ ನಡೆಯುವ ಕಾರ್ಯಕ್ರಮಗಳಿದೆಯಲ್ಲ, ಅದು ಬಹಳ ಆಕರ್ಷಕವಾಗಿ ನಡೆಯುತ್ತೆ. ಅದನ್ನು ನೋಡೋಕ್ಕೂ ಕೂಡ ಎಷ್ಟೋ ಜನ, ಲಕ್ಷ ಜನ ಬರುತ್ತಾರೆ. ಈಗ ಮೂರ್ತಿಯನ್ನು ಸ್ಥಾಪಿಸಿದ ಮೇಲೆ ಸಾಂಪ್ರದಾಯಿಕವಾಗಿ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡುತ್ತಾರೆ. ಮಾತಾಡೋಣ, ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಆರಂಭ ಆಗತ್ತೆ. ಆರಂಭದಲ್ಲಿ ಪುಷ್ಪಾರ್ಚನೆ ಮಾಡಾದ ನಂತರ ಮೆರವಣಿಗೆ ಶುರುವಾಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ ಬಳಿಕ.